ನನ್ನ ಹೆಸರು ದಿಲೀಪ್ ಕೆಂಪೇಗೌಡ ಅಂತ. ನಾನು ಈ ಸಿನಿಮಾದಲ್ಲಿ ರೀಲ್ಸ್ ಜಗ್ಗ ಆ ಕ್ಯಾರೆಕ್ಟರ್ ಮಾಡಿದ್ದೀನಿ. ನಮ್ಮದೇನಿದ್ರು ಈಗಿನ ಟ್ರೆಂಡು ಏನಿದೆ ಹಳ್ಳಿಗಳಲ್ಲೂ ಅದೇ ಥರ ಮೊಬೈಲ್ ಹಿಡ್ಕೊಂಡು ರೀಲ್ಸ್ ಮಾಡ್ಕೊಂಡು ನಿಂತಿರ್ತಾರೆ. ಆ ಥರ ಪಾತ್ರ ನಾನು ನಿರ್ವಹಿಸಿದ್ದೀನಿ. ಮೊದಲನೇದಾಗಿ ನಾನು ಮಣಿಕಣ್ ಕದ್ರಿ ಸರ್ ಮತ್ತು ರಘು ಸರ್ಗೆ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಇದು ನನ್ನ ಮೊದಲನೇ ಸಿನಿಮಾ. ನಾನು ಆಡಿಷನ್ ಮಾಡಿ ಈ ಪಾತ್ರಕ್ಕೆ ಸೂಟ್ ಆಗ್ತಾರೆ ಅಂತ ಅಂದ್ರೆ ನೀವು ರಿಯಲ್ ಲೈಫಲ್ಲೂ ರೀಲ್ಸ್ ಅಲ್ಲೇ ಇದ್ರಾ? ಆ ಥರ ಏನಿಲ್ಲ. ಹೌದು, ನ್ಯಾಚುರಲ್ ಆಗಿ ಕಾಣಿಸಿದ್ರಲ್ಲ ಇವರು. ಆಮೇಲೆ ಗೊತ್ತಾಯ್ತಾ? ಆಮೇಲೆ ಗೊತ್ತಾಯ್ತು. ತುಂಬಾ ಚೆನ್ನಾಗಿತ್ತು ಆಕ್ಚುಲಿ. ಓಕೆ, ಶೂಟಿಂಗ್ ಟೈಮ್ ಎಲ್ಲ. ಯಾ ನೀವು ನಿಮ್ಮ ಪಾತ್ರದ ಬಗ್ಗೆ ಪ್ಲೀಸ್ ಹೇಳಿ, ಮಾತಾಡಿ. ಎಲ್ರಿಗೂ ನಮಸ್ಕಾರ. ಸಂದೀಪ್ ಅಂತ. ಇದರಲ್ಲಿ ಜುಮ್ಕಿ ಅಲ್ಲಿ ಕೂತಿದ್ದಾರಲ್ವ, ಜುಮ್ಕಿ ಲವರ್ ಮುರಳಿ ಅನ್ನೋ ಒಂದು ಕ್ಯಾರೆಕ್ಟ್ರು. ಆ್ಯಂಡ್ ಇನ್ನು ಲೈನ್ ಮ್ಯಾನ್ ಬಗ್ಗೆ ಹೇಳಬೇಕು ಅಂತ ಅಂದರೆ ಡೆಫಿನೆಟ್ಲಿ ಫಸ್ಟ್ ಆಫ್ ಆಲ್ ನಾನು ಗಣೇಶ್ ಸರ್ಗೂ ಆ್ಯಂಡ್ ರಘು ಅವರಿಗೂ ಥ್ಯಾಂಕ್ಸ್ ಹೇಳ್ತೀನಿ. ಒಂದು ಬ್ಯೂಟಿಫುಲ್ ಆಪರ್ಚುನಿಟಿ. ನಮ್ಗೆ ಸಿನಿಮಾ ಮಾಡ್ಬೇಕಾದ್ರೆ ಒಂದು 17 ದಿನ ಚಾಮರಾಜನಗರದಲ್ಲೆಲ್ಲ ಒಟ್ಟಿಗೆ ಮಾಡಿದ್ವಿ. ಸಿನಿಮಾ ಮಾಡ್ಬೇಕಾದ್ರೆ ನಮ್ಗೆ ಆ ವೈಬ್ ಗೊತ್ತಾಗ್ತಾ ಇರಲಿಲ್ಲ ಆ್ಯಕ್ಚುಲಿ. ಮೊನ್ನೆ ಬ್ಯಾಂಗ್ಳೂರ್ ಫಿಲ್ಮ್ ಫೆಸ್ಟಿವಲಲ್ಲಿ ಸಿನಿಮಾ ನೋಡಿದಾಗ ಒಂದು ಸಲ ಎಲ್ಲೋ ಒಂದು ಕಡೆ ನಮ್ಮ ಒಂದು ನೀವೇನು ಹೇಳಿದ್ರಿ 90s ಕಿಡ್ ಅಂತ ಅದು ರೀಕಾಲ್ ಆಯಿತು. ಸೊ ಅವಾಗ ದೀಪದಲ್ಲಿ ಓದಿರೋದೆಲ್ಲ ಒಂದು ನೆನಪುಗಳು. ಬಟ್ ಇವತ್ತಿನ ಕಾಲಕ್ಕೆ ಎಷ್ಟು ಮಟ್ಟಿಗೆ ನಾವು ಅಡಿಕ್ಟ್ ಆಗಿದ್ದೀವಿ ಅಂದರೆ ಐದರ್ ಮೊಬೈಲ್, ಟಿ ವಿ ಇಲ್ಲ ಲ್ಯಾಪ್ಟಾಪ್, 3 ಇಲ್ಲದಿದ್ರೆ ಬದುಕೋದೇ ಕಷ್ಟ ಅನ್ನೋ ಥರ ಆಗಿದೆ. ರೋಡಲ್ಲಿ ಓಡಾಡ್ತಾ ಇರ್ಬೇಕಾದ್ರೆ ಕೂಡ ತಲೆ ಬಗ್ಗಿಸ್ಕೊಂಡೇ ಹೋಗ್ತಾರೆ, ಅಕ್ಕಪಕ್ಕ ಇರೋರ್ನ ಯಾರೂ ನೋಡಲ್ಲ. ಮೊನ್ನೆ ಟು ಬಿ ವೆರಿ ಆನೆಸ್ಟಾಗಿ ನಾನು ರಘು ಅದನ್ನೇ ಮಾತಾಡ್ತಾ ಇದ್ವಿ, ಎಲ್ಲ ನಮ್ಮ ಸಿನಿಮಾಗೆ ಪ್ರಮೋಷನ್ ಆಗಲಿ ಅನ್ನೋ ಥರನೇ ಕೋಇನ್ಸಿಡೆನ್ಸ್ ಆಗಿ ಫೇಸ್ಬುಕ್ಕು ಮತ್ತು ಇದು ಡೌನ್ ಆಗುತ್ತೆ ಅರ್ಧ ಗಂಟೆಲೇ ಹೇಗಾಗುತ್ತೆ ಅಂದರೆ ಜಗತ್ತು ಏನೋ ಕಳ್ಕೊಂಡ್ಬಿಟ್ಟಿದ್ದೀವಿ, ಏನೋ ತಲೆ ಮೇಲೆ ಏನೋ ಬಿದ್ದೋಯ್ತು, ಜೀವನನೇ ಇಲ್ಲ ಅನ್ನೋ ಥರ ಹೋಗ್ಬಿಡುತ್ತೆ. ಅಷ್ಟರ ಮಟ್ಟಿಗೆ ನಾವು ಮೊಬೈಲಿಗೆ ಅಡಿಕ್ಟ್ ಆಗೋಗ್ಬಿಟ್ಟಿದ್ದೀವಿ. ಆ ಲೆವೆಲ್ ಪ್ರಮೋಷನ್ ಹಂಗಾರೆ ಹೌದು, ಆಲ್ ಓವರ್ ದ ವರ್ಲ್ಡ್ ಗ್ಲೋಬಲಿ ಆಗೋಗಿದೆ ಅಲ್ವಾ ಅದು. ಸೊ ಇದು ಕೂಡ ಒಂದು ಊರಿನ ಕತೆ, ಒಂದು ಹಳ್ಳಿ ಕತೆ. ಒಂದು ವೇಳೆ ಆ ರೀತಿ ಏನಾದರೂ ಇನ್ಸಿಡೆಂಟ್ ಏನಾದರೂ ನಿಜವಾಗ್ಲೂ ಎಲ್ಲಾದರೂ ಆಗೋಯ್ತು ಇಡೀ ಕಂಟ್ರಿಗೂ ಗೊತ್ತಿಲ್ಲ, ಫ್ಯೂಚರಲ್ಲಿ ಆಗೋದ್ರೆ ಹೇಗಿರಬಹುದು ಅನ್ನೋದು ಒಂದು ಇದು ಅದ್ಭುತವಾಗಿ ಮಾಡಿದ್ದಾರೆ. ಸಿನಿಮಾ ನೋಡಿದಾಗ ಟು ಬಿ ವೆರಿ ಹಾನೆಸ್ಟಾಗಿ ನಾವು ಎಮೋಷನ್ ಆದ್ವಿ ಲಾಸ್ಟಲ್ಲಿ. ತುಂಬ ಕನೆಕ್ಟ್ ಆಯಿತು. ಡೆಫಿನೆಟ್ಲಿ ಜನಕ್ಕೆ ಇಷ್ಟ ಆಗುತ್ತೆ ಅಂತ ಒಂದು ದೊಡ್ಡ ನಂಬಿಕೆ ಇದೆ ಈ ಸಿನಿಮಾದ ಮೇಲೆ. ಎಲ್ರಿಗೂ ನಮಸ್ಕಾರ. ನನಗೆ ಭಯ ಆಗ್ತಾ ಇದೆ. ಇದು ನನ್ನ 2ನೇ ಸಿನಿಮಾ. ಮತ್ತು ಈ ಸಿನಿಮಾದಲ್ಲಿ ನನ್ನ ಪಾತ್ರ ಬಂದು ಒಂದು ಲಿಂಬೆಹುಳಿ ಅಂತ ಪಾತ್ರದ ಹೆಸರು. ತಿಂಡಿ ಪೋತ, ಊರಿಗೆಲ್ಲ ಹಾವಳಿ ಕೊಟ್ಕೊಂಡು ಕೀಟ್ಲೆ ಮಾಡ್ಕೊಂಡಿರುವಂಥ ಪಾತ್ರ. ನೀವೇ ನೋಡಿ, ಆಮೇಲೆ ನಿಮಗೆ ಗೊತ್ತಾಗುತ್ತೆ. ಈ ಸಿನಿಮಾದಲ್ಲಿ ಒಂದೊಳ್ಳೆ ಮೆಸೇಜ್ ಇದೆ. ಫಸ್ಟ್ ನಮಗೇನು ಗೊತ್ತಾಗಿರಲಿಲ್ಲ, ಸಂಬಂಧಗಳ ಸುತ್ತ ನಡೀತಾ ಇದೆ ಈ ಸಿನಿಮಾ. ಇವಾಗಿನ ಸೋಷಿಯಲ್ ಮೀಡಿಯಾ ಲೈಫಲ್ಲಿ ಸಂಬಂಧಗಳನ್ನೆಲ್ಲ ನಾವು ಬಿಟ್ಬಿಡ್ತಾ ಇದ್ದೀವಿ, ಅದನ್ನು ನಾವು ಇಲ್ಲಿ ಹೇಳಕ್ಕೆ ಹೊರಟಿದ್ದೀವಿ. ತುಂಬ ಚೆನ್ನಾಗಿದೆ. ಥ್ಯಾಂಕ್ಸ್ ಟು ರಘು ಸರ್, ಇಂಥ ಒಳ್ಳೆ ಅಪರ್ಚುನಿಟಿ ಕೊಡ್ತಕ್ಕೆ. ಗಣೇಶ್ ಸರ್ ಥ್ಯಾಂಕ್ ಯು. ಎಲ್ರಿಗೂ ಥ್ಯಾಂಕ್ಸ್ ಯು. ನನ್ನ ಜೊತೆ ಆ್ಯಕ್ಟ್ ಮಾಡೋದಕ್ಕೆ ತುಂಬ ಕ್ಲೋಸ್ ಆಗಿ ಎಲ್ಲರೂ ಒಟ್ಟೊಟ್ಟಿಗೆ ಇದ್ವಿ. ತುಂಬ ಖುಷಿ ಇತ್ತು. ಒಂದು 16-17 ದಿನ ತುಂಬ ಖುಷಿ ಆಯಿತು ಆ ಟೈಮಲ್ಲಿ. ಬಟ್ ಸಿನಿಮಾ ನೋಡಿದ್ಮೇಲೆ ಅಂತೂ ಇದು ನೆಕ್ಸ್ಟ್ ಲೆವೆಲಲ್ಲಿದೆ ಅಂತ ಅನ್ನಿಸ್ತು. ಥ್ಯಾಂಕ್ ಯು. ತುಂಬ ಖುಷಿ ಆಗ್ತಿದೆ, ಎಕ್ಸೈಟ್ ಆಗ್ತಿದೆ. ಬಟ್ ನಾನು ಹೋಗಿ ನೋಡೋಕ್ಕಾಗಲಿಲ್ಲ, ಅದು ಬೇಜಾರಾಗ್ತಿದೆ. ಸೊ ಈ ಪಾತ್ರ ನನ್ನನ್ನು ಕರೆದು ಗುರುತಿಸಿ ನಮ್ಮ ಡೈರೆಕ್ಟ್ರು ಈ ಥರ ಒಂದು ಪಾತ್ರ ಇದೆ ಮಾಡಿ ಅಂತ ಹೇಳಿದಾಗ ನಿಜವಾಗ್ಲೂ ನಂಗೆ ತುಂಬ ಖುಷಿ ಆಯಿತು. ಒಂದೊಳ್ಳೆ ಪಾತ್ರ ಮಾಡಿದ್ದೀವಿ. ಅಂದರೆ ಎಲ್ಲರೂ ಈ ಸಿನಿಮಾದಲ್ಲಿ ಯಾರ್ಯಾರು ಮಾಡಿದ್ದಾರೆ ಎಲ್ಲರ ಪಾತ್ರವೂ ತುಂಬ ಮುಖ್ಯವಾದ ಪಾತ್ರಗಳು, ಎಲ್ಲರೂ ಚೆನ್ನಾಗಿ ಮಾಡಿದ್ದಾರೆ. ಅದರಿಂದನೇ ಸಿನಿಮಾ ಇಷ್ಟು ಚೆನ್ನಾಗಿ ಬಂದಿದೆ, ನೀವೆಲ್ಲರೂ ನೋಡ್ತಿದ್ದೀರಾ. ಸೊ ಹಾಗಾಗಿ ಇನ್ನೂ ಬಾಕಿ ಮಾತಾಡೋರಿದ್ದಾರೆ, ಅವ್ರಿಗೂ ಅವಕಾಶ ಮಾಡಿಕೊಡೋಣ. ನಮಸ್ಕಾರ, ಎಲ್ಲರೂ ಸಿನಿಮಾ ನೋಡಿ, ಒಳ್ಳೆಯದಾಗಲಿ ಎಲ್ರಿಗೂ. ಥ್ಯಾಂಕ್ ಯು ಸೋ ಮಚ್. ನಮಸ್ಕಾರ. ಮೊದಲನೇದಾಗಿ ಈ ಚಿತ್ರದಲ್ಲಿ ಆ್ಯಕ್ಟ್ ಮಾಡಿದ್ದಕ್ಕೆ ತುಂಬ ಖುಷಿ. ಅಂದರೆ ಒಳ್ಳೆ ಟೀಮ್ ಜೊತೆ ವರ್ಕ್ ಮಾಡಿದೆ ಅಂತ ತುಂಬ ಖುಷಿ ಆಗ್ತಿದೆ. ನಾನು ವಾಪಸ್ ಬಂದು 22 ವರ್ಷ ಆದಮೇಲೆ ನಾನು 2ನೇ ಸಿನಿಮಾ ಇದನ್ನು ಮಾಡಿದ್ದು. ಸೀರಿಯಲ್ ಮಾಡ್ತಾಯಿದ್ದೆ ಬಂದ ತಕ್ಷಣ. ಬಟ್ ತುಂಬ ಖುಷಿಯಾಯಿತು. ನಾನು ಸೀರಿಯಲಲ್ಲಿ ತುಂಬ ಖುಷಿಯಾಗಿದ್ದೆ. ಸಿನಿಮಾ ಓಕೆ, ಟೈಮ್ ಅಡ್ಜಸ್ಟ್ ಮಾಡ್ಕೊಳಕ್ಕಾಗಲ್ಲ ಅಂದಾಗ ಅವ್ರು ಹೇಳಿದ್ರು ಈ ಸಿನಿಮಾದಲ್ಲಿ ಒಂದು ತುಂಬ ಒಳ್ಳೆ ಪಾತ್ರ, ಇದು ಫಿಲ್ಮ್ ಫೆಸ್ಟಿವಲ್ಗೆ ಹೋಗುತ್ತೆ, ಒಳ್ಳೆ ರೆಕಗ್ನೈಸ್ ಇರುತ್ತೆ ಈ ಸಿನಿಮಾಗೆ ಅಂದರೆ. ಸೊ ಅಂಥ ಸಿನಿಮಾದಲ್ಲಿ ನಾನು ಅಭಿನಯಿಸೋಣ ಅನ್ನಿಸ್ತು. ಆ್ಯಂಡ್ ಜಯಶ್ರೀ ಅಮ್ಮ ಎಲ್ಲ ಇದ್ದಾರೆ, ಎಲ್ಲ ಒಳ್ಳೊಳ್ಳೆ ನುರಿತ ಕಲಾವಿದರಿದ್ದಾರೆ ಇದರಲ್ಲಿ ಅನ್ನಿಸ್ತು. ಸೊ ನನ್ನ ಪಾತ್ರ ಸ್ವಲ್ಪ ಜೋರಾಗಿದೆ ಅನಿಸ್ತು. ನಾನು ತುಂಬ ಶ್ರೀಮಂತರ ಮನೆಯಿಂದ ಬಂದಿರ್ತೀನಿ. ಅಂದರೆ ಇಡೀ ಊರಿಗೆ ಕರೆಂಟ್ ಇಲ್ಲದೆ ಇದ್ದರೂ ನನಗೆ ಪರವಾಗಿಲ್ಲ. ನಾನು ನನ್ನ ಗಂಡನಿಗೆ ಹೇಳೋದು ನನ್ನ ಮನೇಲಿ ಕರೆಂಟ್ ಇರಬೇಕು. ನನಗೆ ಗೊತ್ತಿಲ್ಲ ಏನು ಕಷ್ಟ ಆಗುತ್ತೋ ಏನೋ ಗೊತ್ತಿಲ್ಲ. ಇವಾಗ ನೀನು ಕರೆಂಟ್ ಇಲ್ಲ ಅಂದರೆ ನಮ್ಮ ಅಪ್ಪನಿಗೆ ಹೇಳ್ಬಿಟ್ರೆ ಕರೆಂಟು ತೊಗೊಂಬಂದು ಕೊಟ್ಬಿಡ್ತಾನೆ ನಮ್ಮ ಮನೆಗೆ ನಮ್ಮಪ್ಪ ಅಂತೇಳ್ಬಿಟ್ಟು ಗಂಡನಿಗೆ ಯಾವಾಗಲೂ ಹೆದರಿಸ್ತಾ ಇರೋದು. ಆ ಥರ ಒಂದು ಪಾತ್ರ ತುಂಬ ಇಷ್ಟ ಆಯಿತು ನನ್ನ ಪಾತ್ರ. ಆ್ಯಂಡ್ ರಘು ಸರ್, ಗಣೇಶ್ ಅವ್ರಿಗೆ ಥ್ಯಾಂಕ್ ಯು ಸೋ ಮಚ್.
ಸೊ ನಾನು ಅಷ್ಟು ವರ್ಷ ಆದಮೇಲೆ ನನ್ನ ಜರ್ನಿ ಮತ್ತೆ ಮೂವಿಲಿ ಶುರುವಾಗಂಗೆ ಒಂದು ಒಳ್ಳೆ ಅವಕಾಶ ಮಾಡಿಕೊಟ್ರಿ. ತುಂಬ ಖುಷಿ ಇದೆ. ಆ ಟೀಮ್ ಚೆನ್ನಾಗಿತ್ತು, ಆ ಊರಲ್ಲಿ ಬಂದು ವರ್ಕ್ ಮಾಡಿದ್ದು ಎಲ್ಲ ಒಟ್ಟಿಗೆ ಒಂದು ಮನೆ ಥರ ವಾತಾವರಣ ಇತ್ತು. ಅಷ್ಟು ದಿನ ವರ್ಕ್ ಮಾಡುವಾಗ ಅಯ್ಯೋ ನಾವು ಸಿನಿಮಾದಲ್ಲಿ ಆ್ಯಕ್ಟ್ ಮಾಡ್ತಾಯಿದ್ವಿ, ಟೆನ್ಷನು, ನೈಟ್ ಶೂಟ್ ಮಾಡ್ತಾಯಿದ್ವಿ, ಎಷ್ಟೊಂದು ಏನೂ ಅನಿಸಿಲ್ಲ. ತುಂಬ ಒಗ್ಗಟ್ಟಿತ್ತು, ತುಂಬ ಖುಷಿಯಾಯಿತು. ಸೊ ತುಂಬ ಒಳ್ಳೆಯದಾಗಲಿ, ಈ ಸಿನಿಮಾ ತುಂಬ ಒಳ್ಳೆ ಮಟ್ಟದಲ್ಲಿ ಸಕ್ಸಸ್ ಆಗಲಿ ಅಂತ ವಿಶ್ ಮಾಡ್ತೀನಿ. ಥ್ಯಾಂಕ್ ಯು ಸೋ ಮಚ್. ಎಲ್ಲರಿಗೂ ನಮಸ್ಕಾರ. ನನಗೆ ರಘುಶಾಸ್ತ್ರಿ ಅವರು ಈ ಸ್ಟೋರಿನ ನರೇಟ್ ಮಾಡಿದಾಗ ಅವರು ಕತೆ ನರೇಟ್ ಮುಗಿಸಿದ ತಕ್ಷಣ ನಾನೊಂದು ಮಾತು ಹೇಳಿದೆ, ತುಂಬ ಮಜವಾಗಿದೆ ಇದು ಅಂತ. ಅಂದರೆ ಲೈಫ್ ಅನ್ನೋದೇ ಒಂಥರ ಮಜವಾಗಿರಬೇಕು. ಇವಾಗೆಲ್ಲರೂ ನಾವು ಈ ನಮ್ಮ ಟೆಕ್ನಾಲಜಿ ಏನಿದೆ, ಸೋಷಿಯಲ್ ಮೀಡಿಯಾಗೆ ಏನಿದೆ, ಇಷ್ಟೆಲ್ಲ ಅಡಿಕ್ಟ್ ಆಗಿದ್ದೀವಿ. ಅದರಲ್ಲೂ ಮಜಾ ಇದೆ, ಆದರೆ ನಿಜವಾದ ಸುಖ, ಮಜಾ, ಇಡೀ ಒಂದು ಫ್ಯಾಮಿಲಿ ಜೊತೆ ಟೈಮ್ ಸ್ಪೆಂಡ್ ಮಾಡೋದಿದೆಯಲ್ಲ, ಅದನ್ನು ಕಲಿಸತ್ತೆ ಮತ್ತು ನಮಗೆ ರೀಕಾಲ್ ಮಾಡುತ್ತೆ ಅಂತ ಹೇಳಕ್ಕೆ ಬಯಸ್ತೀನಿ. ಈ ಸಿನಿಮಾ ತುಂಬಾ ಚೆನ್ನಾಗಿ ಮೂಡ್ ಬಂದಿದೆ. ಇದರಲ್ಲಿ ನನ್ನದು ನಾಯಕನ ತಾಯಿಯ ಪಾತ್ರ. ಸೊ ಅಂದರೆ ವೆರಿ ಸ್ಟ್ರಾಂಗ್ ಆ್ಯಂಡ್ ಅ ವೆರಿ ಕಾನ್ಫಿಡೆಂಟ್ ಲೇಡಿ. ಅವಳಾಯಿತು, ಅವಳ ಕೆಲಸ ಆಯಿತು, ಅವನ ಮಗ ಆಯಿತು. ಮಗ ಹಳ್ಳಿಗೆ ಹೇಗೆ ಹೆಲ್ಪ್ ಮಾಡಬಲ್ಲ ಅನ್ನೋದನ್ನು ಐ ಥಿಂಕ್ ಒಂದೆರಡು ಲೈನಲ್ಲಿ ಶಿ ಟ್ರೈಸ್ ಟು ಎಕ್ಸ್ಪ್ಲೇನ್ ಟು ಹಿಮ್. ಈ ಪಾತ್ರ ನನಗೆ ಕೊಟ್ಟಿದ್ದಕ್ಕೆ ರಘುಶಾಸ್ತ್ರಿ ಅವರಿಗೆ, ಗಣೇಶ್ ಪಾಪಣ್ಣ, ಪಿಯಾರಿ ಎಲ್ಲರಿಗೂ ಕೂಡ ತುಂಬ ತುಂಬ ಧನ್ಯವಾದಗಳು. ಆ್ಯಂಡ್ ಅಂಜಲಿ ಅವರು ಎಲ್ಲರೂ ಹೇಳಿದ ಹಾಗೆ ಐ ಥಿಂಕ್ ಒಂದು ಒಳ್ಳೆ ಟೀಮ್ ಆ್ಯಂಡ್ ಒಳ್ಳೆ ಫ್ರೆಂಡ್ಶಿಪ್ ಆಗಿದೆ ಈ ಸಿನಿಮಾದ ಮುಖಾಂತರ. ಆ್ಯಂಡ್ ಮಾರ್ಚ್ 15ರಿಂದ ನಮ್ಮ ಲೈನ್ಮ್ಯಾನ್ ಸಿನಿಮಾ ಮೂಡ್ ಬರ್ತಾ ಇದೆ. ದಯಮಾಡಿ ಎಲ್ಲರೂ ಚಿತ್ರಮಂದಿರಕ್ಕೆ ಬಂದು ಸಿನಿಮಾನ ನೋಡಿ ನಿಮ್ಮ ಪ್ರೀತಿ, ವಿಶ್ವಾಸ, ಹರಕೆ, ಹಾರೈಕೆ ಎಲ್ಲವೂ ಎಂದಿನಂತೆ ಸದಾಕಾಲ ನಮ್ಮ ಜೊತೆಗಿರಲಿ. ಥ್ಯಾಂಕ್ ಯು. ಹಾಯ್, ನನ್ನ ಹೆಸರು ನಿವೀಕ್ಷಾ. ಸೊ ಫಸ್ಟ್ಲಿ ಈ ಟೀಮ್ ಜೊತೆಯಲ್ಲಿ ವರ್ಕ್ ಮಾಡಿರೋದಕ್ಕೆ ನನಗೆ ಖುಷಿ ಆಗ್ತಿದೆ. ಏಕೆಂದರೆ ಎಲ್ಲರೂ ಶೂಟಲ್ಲಿ ಫನ್ ಆಗೇ ಇದ್ರಿ. ಎಲ್ಲೂ ನನಗೆ ಕೆಲಸ ಮಾಡ್ತಿದ್ದೀನಿ ಅನ್ನೋದಕ್ಕಿಂತ ಯಾವುದೋ ವೆಕೇಷನ್ ಹೋಗಿ ಬಂದಂಗಿತ್ತು. ಸೊ ಆ್ಯಂಡ್ ಈ ಸಿನಿಮಾದಲ್ಲಿ ನಾನು ಝುಮ್ಕಿ ಅಂತ ಒಂದು ಹಳ್ಳಿ ಹುಡುಗಿ ಪಾತ್ರ ಮಾಡ್ತಿದ್ದೀನಿ. ಲೈನ್ಮ್ಯಾನ್ ಬಂದು ನಿಮಗೆ ಲೈಫ್ ಎಷ್ಟು ವ್ಯಾಲ್ಯೂಬಲ್ ಅನ್ನೋದು ನಿಮಗೆ ನೆನಪು ಮಾಡುತ್ತೆ. ಏಕೆಂದರೆ ನಾವೆಲ್ಲರೂ ಒಂದು ಫಾಸ್ಟ್ ಫಾರ್ವರ್ಡಲ್ಲಿ ಬದುಕ್ತಿದ್ದೀವಿ. ಸೊ ಒಂದು ಸೆಕೆಂಡ್ ಪಾಸ್ ಮಾಡಿ ಪ್ರತಿ ಕ್ಷಣ ಸೆಲೆಬ್ರೇಟ್ ಮಾಡಬೇಕು ಅನ್ನೋದು ಈ ಸಿನಿಮಾ ಮುಖಾಂತರ ಹೇಳೋಕ್ಕೆ ಪ್ರಯತ್ನ ಪಡ್ತಿದ್ದೀವಿ. ಸೊ ಇದೇ ಮಾರ್ಚ್ 15th ನಿಮ್ಮ ಹತ್ತಿರದ ಚಿತ್ರಮಂದಿರದಲ್ಲಿ ಲೈನ್ಮ್ಯಾನ್. ಥ್ಯಾಂಕ್ ಯು. ಪಾತ್ರ ಏನು ಅಂತ ಹೇಳೋದಕ್ಕೆ ಮುಂಚೆ ಬಂದಿರತಕ್ಕಂತಹ ಎಲ್ಲ ಮಾಧ್ಯಮದವರಿಗೆ ಹಾಗೂ ಪತ್ರಕರ್ತರಿಗೆ ನನ್ನ ಸ್ವಾಗತ. ಮತ್ತು ನಮ್ಮ ಡೈರೆಕ್ಟರ್ ಮತ್ತು ನಮ್ಮ ಪ್ರೊಡ್ಯೂಸರ್ ಅವರಿಬ್ಬರಿಗೂ ಥ್ಯಾಂಕ್ಸ್ ಹೇಳಬೇಕು. ಮತ್ತು ಕದ್ರಿ ಸರ್ ಬಂದಿದ್ದಾರೆ, ಅವ್ರಿಗೂ ಥ್ಯಾಂಕ್ಸ್ ಹೇಳಬೇಕು. ಇಂಥ ಒಳ್ಳೆ ಸಿನಿಮಾಗೆ ಅದ್ಭುತವಾದಂಥ ಒಂದು ರಾಗ ಸಂಯೋಜನೆ ಮಾಡಿದ್ದಾರೆ. ಹಾಡುಗಳಷ್ಟು ಚೆನ್ನಾಗಿದ್ದಾವೆ. ಸೊ ಈಗಾಗಲೇ ಕೇಳಿದ್ರಿ, ಅವ್ರು ಬರೋಕ್ಕೆ ಮುಂಚೆನೇ ಕೇಳಿದ್ರಿ. ಸೊ ಈ ಸಿನಿಮಾ ಒಂದು ಡಿಫ್ರೆಂಟ್ ಎಕ್ಸ್ಪೀರಿಯನ್ಸೇ ಕೊಟ್ಟಿದೆ ನನಗೆ. ಕೊಕ್ಕೆ ಅನ್ನೋ ಪಾತ್ರ ಬಂದು ಯಾವಾಗೂ ಕ್ವಾಟ್ಲೆ ಕಳಂಥ ಪಾತ್ರನೇ, ಒಬ್ಬ ಖಳನಾಯಕ. ಆದರೆ ಒಬ್ಬ ಹಳ್ಳೀಲಿ ಒಂದು ಒಳ್ಳೆ ನಡೀಬೇಕಾದ್ರೆ ಏನೋ ಒಂದು ಎಡವಟ್ಟು ಮಾಡೋಕ್ಕೆ ಅಂತಲೇ ಹೊರಡೋಕ್ಕೆ ರೆಡಿಯಾಗಿರೋವಂಥ ಒಂದು ಪಾತ್ರ. ಆ ಥರದೊಂದು ಕ್ಯಾರೆಕ್ಟರ್ ನಾನು ಮಾಡಿದ್ದೀನಿ. ಸೊ ಥ್ಯಾಂಕ್ ಯು ಎವ್ರಿ ಒನ್. ನನ್ನ ಇಡೀ ತಂಡಕ್ಕೆ, ನನ್ನ ಕೋ ಆರ್ಟಿಸ್ಟ್ಗಳು ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್ ಫಾರ್ ಮೇಕಿಂಗ್ ಮೀ ಅ ಪಾರ್ಟ್ ಆಫ್ ದಿಸ್. ತುಂಬ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಅನಂತ್ ಅಂದ್ಬಿಟ್ಟು. ಥ್ಯಾಂಕ್ ಯು ರಘು ಸರ್ ಮತ್ತು ಮಣಿ ಸರ್, ಗಣೇಶ್ ಸರ್. ನನಗೆ ಒಳ್ಳೆ ಆಪರ್ಚುನಿಟಿ ಕೊಟ್ಟಿದ್ದೀರಾ ಈ ಸಿನಿಮಾಲಿ. ಒಂದು ಒಳ್ಳೆ ಕತೆ, ಒಂದು ಒಳ್ಳೆ ಲೈನ್ ಇಟ್ಕೊಂಡು ಲೈನ್ಮ್ಯಾನ್ ಸಿನಿಮಾ ಮಾಡಿದ್ದೀರಾ. ಥ್ಯಾಂಕ್ ಯು. ಇದೇ ಮಾರ್ಚ್ 15ನೇ ತಾರೀಕು ಎಲ್ಲರೂ ದಯವಿಟ್ಟು ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಿ. ನಮ್ಮ ಪಾತ್ರದ ಬಗ್ಗೆ ಇಲ್ಲೇ ಎಲ್ಲ ಪೋಸ್ಟರ್ ಡಿಸೈನ್ ಮಾಡ್ತಾ ಇದೆಯಲ್ಲ, ಅದೆಲ್ಲ ಡಿಸೈನ್ ನಾನೇ ಮಾಡಿರೋದು. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಇಮ್ರಾನ್ ಪಾಷಾ ಅಂತ. DPH ಅಂದರೆ ಡೀಸೆಂಟ್ ಪೋಲಿ ಹುಡುಗ. ಅದು ಗೊತ್ತು ರಘು ಸರ್ಗೆ, ಡೀಸೆಂಟ್ ಪೋಲಿ ಹುಡುಗ ಅಂತ. ಅದಕ್ಕೋಸ್ಕರ ಇಲ್ಲಿ ತುಂಬ ಡೀಸೆಂಟ್ ಆಗಿರೋ ಒಂದು ಕ್ಯಾರೆಕ್ಟರ್ ಕೊಟ್ಟಿದ್ದಾರೆ, ಗುಲ್ಜಾರ್ ಖಾನ್ ಅಂತ. ಮಕ್ಕಳಾಗಲಿಲ್ಲ ಅಂದರೆ ಗುಲ್ಜಾರ್ ಖಾನ್ ಕರೀರಿ. ಅಯ್ಯಪ್ಪ ಅಂದರೆ ಟ್ಯಾಬ್ಲೆಟ್ಸ್ ಕೊಡ್ತೀನಿ, ಟ್ಯಾಬ್ಲೆಟ್ಸು ಪ್ಲೀಸ್ ಫುಲ್ ಕಂಪ್ಲೀಟ್ ಮಾಡೋಕ್ಕೆ ಬಿಡಿ ಸರ್ ಕದ್ರಿ ಸರ್. ಯಾಕೆ ಜನ ಮೊದಲೇ ಫಸ್ಟ್ ಕಾಂಟ್ರವರ್ಸಿ ಅಂದರೆ ಅದಾಗ್ಬಿಡುತ್ತೆ. ಆ್ಯಂಡ್ ತುಂಬ ಖುಷಿ ಆಗ್ತದೆ. ದ ಬೆಸ್ಟ್ ಥಿಂಗ್ ಅಬೌಟ್ ಲೈನ್ಮ್ಯಾನ್ ಹೇಳ್ತೀನಿ, ಡೆಫಿನೆಟ್ಲಿ ಡೈರೆಕ್ಟರ್ ಸರ್ ಬಗ್ಗೆ ಎಲ್ಲ ಹೇಳ್ತೀನಿ. ಬಟ್ ಯಾವುದೇ ಸಿನಿಮಾ ಮಾಡಬೇಕಂದ್ರೂ ಎಲ್ಲ ಪಾತ್ರಗಳು ಬರೀ ಹೀರೋ ಹೀರೋಯಿನ್ ಇಂಪಾರ್ಟೆಂಟ್ ಆಗಲ್ಲ.
ಎಲ್ಲ ಪಾತ್ರಗಳು ಇಂಪಾರ್ಟೆಂಟ್ ಆಗುತ್ತೆ. ಆ್ಯಂಡ್ ದ ಬ್ಯೂಟಿ ಆಫ್ ರಘು ಸರ್ ಏನಪ್ಪ ಅಂದರೆ, ಪ್ರತಿ ಒಂದು ಈಗ ಯಾರ್ಯಾರು ಸ್ಟೇಜ್ ಮೇಲೆ ಬಂದರು ಎಲ್ರಿಗೂ ಅವ್ರ ಕ್ಯಾರೆಕ್ಟರ್ ಏನು, ಅದ್ರ ಬ್ಯಾಕ್ ಸ್ಟೋರಿ ಏನಿದೆ ಅಂತ ಎಲ್ಲರಿಗೂ ಗೊತ್ತಿರುತ್ತೆ. ನಾನು ಆಡಿಷನ್ ಮಾಡಿದಾಗನೋ ಆಫೀಸಲ್ಲಿ ಮಾಡಿದ ಆಡಿಷನ್, ಸೊ ಹೀ ಗೇವ್ ಮಿ ಬ್ಯಾಕ್ ಸ್ಟೋರಿ, ಈ ಕ್ಯಾರೆಕ್ಟರ್ ಏನು ಮಾಡುತ್ತೆ ಹೇಗಂತ. ಸೊ ನಮಗೆ ಆ್ಯಸ್ ಅನ್ ಆರ್ಟಿಸ್ಟ್ ನಾವು ಪ್ರಿಪೇರ್ ಆಗೋಕ್ಕೆ ತುಂಬ ಹೆಲ್ಪ್ಫುಲ್ ಆಗುತ್ತೆ. ಸೊ ಯಾರೇ ಸ್ಟೇಜ್ ಮೇಲೆ ಬಂದರೂ ಅವ್ರಿಗೆ ಗೊತ್ತಿತ್ತು ಏನು ಕ್ಯಾರೆಕ್ಟರ್ ಮಾಡಿದ್ದಾರೆ ಹೇಗಂತ ಪ್ರಿಪೇರ್ ಆಗಿರೋಂಥ. ಸೊ ದಟ್ಸ್ ದ ಥಿಂಗ್. ಸೊ ಥ್ಯಾಂಕ್ ಯು ರಘು ಸರ್ ಫಾರ್ ದ ಆಪರ್ಚುನಿಟಿ. ಹಿಂಗೆ ರೀತಿ ಕ್ಯಾಚ್ ಆಗ್ತಾ ಇರ್ತೀನಿ, ಇಷ್ಟು ಬೇಗ ಬಿಡಲ್ಲ, ಇನ್ನೂ ತುಂಬ ಸಿನಿಮಾಗಳು ಮಾಡಬೇಕು. ಪಪ್ಪಣ್ಣ ಸರ್ ಥ್ಯಾಂಕ್ ಯು, ಫಸ್ಟ್ ಟೈಮು ನಿಮ್ಮ ಪ್ರೊಡಕ್ಷನಲ್ಲಿ, ಲಾಸ್ಟ್ ಟೈಮ್ ಮಾಡಬೇಡಿ, ತುಂಬ ಬೇಕು. ಆ್ಯಂಡ್ ಮಾರ್ಚ್ 15ಗೆ ರಿಲೀಸ್ ಆಗ್ತಾಯಿದೆ ನಮ್ಮ ಸಿನಿಮಾ. ಆ್ಯಂಡ್ ಇಟ್ಸ್ ವೆರಿ ವೆರಿ ಇಂಪಾರ್ಟೆಂಟ್, ಯಾಕಂದರೆ ನಮ್ಮ ಸಿನಿಮಾಗೆ ಆಲ್ರೆಡಿ 2 ಪವರ್ ಬರ್ತಾಯಿದೆ. ಒಂದು ಹೇಗಂದರೆ ಮಾರ್ಚ್ 15 ಸಿನಿಮಾ ರಿಲೀಸು, ಮಾರ್ಚ್ 17 ನಮ್ಮ ಅಪ್ಪು ಸರ್ ಬರ್ಡೇ. ಸೊ ಅದು ಪವರು ಅಲ್ಲಿ ನಮ್ಗೆ ಸಿಗ್ತಾ ಇದೆ, ಅಲ್ಲೊಂದು ಪವರು. ಆಮೇಲೆ ಗಣೇಶ್ ಸರ್ದು ಪವರ್ ಹೇಳ್ತೀನಿ. ಅಂಬಾನಿ ರಿಯಾಹಾನಾಗೆ ಅವ್ರಿಗೆಲ್ಲ ದುಡ್ಡು ಕೊಟ್ಟು ಕರೆಸಿದ್ರು, ಅವಾಗ ಫುಲ್ ಸ್ಟಾಕ್ ಆಯಿತು. ಅವ್ರು ಅರ್ಧ ಗಂಟೆ ಫುಲ್ ನೆಟ್ವರ್ಕೇ ಆಫ್ ಮಾಡಿದರು. ಪವರ್ ಆಫ್ ಗಣೇಶ್ ಸರ್ ಹೇಳಿದ್ದು ಆ ಲೆವೆಲ್ ಮಾರ್ಕೆಟಿಂಗ್ ನಾವು ನೋಡೇ ಇರಲಿಲ್ಲ. ನೋಡಿ ಇಲ್ಲೇ ಕೂತ್ಕೊಂಡು ಮಾರ್ಕ್ ಜುಕರ್ಬರ್ಗ್ ವರೆಗೂ. ಹಂಗೆ ಕದ್ರಿ ಸರ್ ಥ್ಯಾಂಕ್ ಯು ಸೋ ಮಚ್. ನನ್ನ ಎಂಟ್ರಿಗೆ ಒಂದು ಮ್ಯೂಸಿಕ್ ಕೊಟ್ಟಿದ್ದೀರಾ, ನನ್ನ ಕರಿಯರಲ್ಲೇ ಬೆಸ್ಟ್ ಮ್ಯೂಸಿಕ್ ಅದು. ನಾನು ಇಷ್ಟು ವಿಲನ್ ಆಗಿ ಮಾಡಿದ್ದೀನಿ, ಬಟ್ ನನಗೂ ಎಂಟ್ರಿದಲ್ಲಿ ಒಂದು ಮ್ಯೂಸಿಕ್ ಸಿಗೋದು ಅಂತ ನಾನು ಅಂದ್ಕೊಂಡೇ ಇರಲಿಲ್ಲ. ಈ ಸಿನಿಮಾದಲ್ಲಿ ಕೊಟ್ಟಿದ್ದೀರಾ, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ರಘು ಸರ್. ಆ್ಯಂಡ್ ಆಲ್ಸೋ ಪ್ರಖ್ಯಾತ್ ಸರ್, ಪ್ರವೀಣ್ ಸರ್, ಭರತ್ ಸರ್, ಮೇಘನಾ ಮ್ಯಾಮ್, ಎಲ್ಲ ಡೈರೆಕ್ಷನ್ ಟೀಮಲ್ಲಿ ಯಾರ್ಯಾರಿದ್ರು ಎಲ್ರಿಗೂ ಥ್ಯಾಂಕ್ಸು. ಬಂದಿಲ್ಲ ಕೆಲವರು ಅಲ್ವಾ ಸರ್, ಸ್ಪೈಕಿ ಸರ್, ಇಟ್ಸ್ ಓಕೆ, ಪರವಾಗಿಲ್ಲ, ಬಟ್ ದೇ ಆರ್ ದೇರ್. ಥ್ಯಾಂಕ್ ಯು ಮ್ಯಾಮ್. ಆ್ಯಂಡ್ ನಾನು ಸಿನಿಮಾ ನೋಡಿದ್ದೀನಿ, ಎವ್ರಿ ಕ್ಯಾರೆಕ್ಟರ್ ನಾನು ನೋಡಿದಾಗ ನಂಗೆ ತುಂಬ ಇಷ್ಟ ಆಯಿತು. ಕಮಲ ಮ್ಯಾಮ್ ಜೊತೆ ನಾನು ಮಾಡಿದ್ದೀನಿ ಸೀನು ತುಂಬ ಇಷ್ಟ ಆಯಿತು ನನಗೆ. ಇವ್ರು ತುಂಬ ಇಷ್ಟ ಆದರು. ಆ ಒಂದು ಸೀನಲ್ಲಂತೂ ನಾನು ಹೋಗಿ ಹೇಳಿದೆ, ನೆಕ್ಸ್ಟ್ ಟೈಮು ನಿಮ್ಮ ಥರ ಕ್ಯಾರೆಕ್ಟರ್ ನಮಗೂ ಕೊಟ್ಬಿಟ್ರಿ, ನಾವೇ ಮಾಡ್ಕೊತೀವಿ ಅಂತ ಹೇಳಿದ್ದೀವಿ. ಅದು ಇರುತ್ತೆ ಒಂದು ಸ್ವಾರ್ಥ ಒಬ್ಬ ಆರ್ಟಿಸ್ಟ್ಗೆ, ಅದು ಬೇಕು. ಡನ್ ಎ ಗ್ರೇಟ್ ಜಾಬ್ ಸರ್, ಆ್ಯಂಡ್ ಎವ್ರಿ ಒನ್ ಹ್ಯಾಸ್ ಡನ್ ಎ ಗ್ರೇಟ್ ಜಾಬ್. ಎಸ್ ಹೇಳ್ಬೇಕಾ? ಅದು ಆ್ಯಕ್ಚುಲಿ ನಮ್ಮ ಬಾಬ್ಸ್ ಕೊಟ್ಟಿದ್ದಕ್ಕೆ ನಮ್ಗೆ ಆಗಿರೋದು. ನೆಕ್ಸ್ಟು ನೀವು ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ, ಖಂಡಿತ ಕೊಡ್ತಾರೆ. ಥ್ಯಾಂಕ್ ಯು. ದಯವಿಟ್ಟು ಎಲ್ಲ ಮಾಧ್ಯಮ ಮಿತ್ರರಿಗೆ ಒಂದೇ ರಿಕ್ವೆಸ್ಟ್ ಮಾಡ್ಕೊಳ್ಳೋದು, ಸಿನಿಮಾನ ಪ್ರಮೋಟ್ ಮಾಡಿ. ಒಂದು ಒಳ್ಳೆ ಸಿನಿಮಾ, ಈಗ ತುಂಬ ಸಿನಿಮಾಗಳು ಬರುತ್ತೆ, ಕಂಟೆಂಟ್ ಓರಿಯೆಂಟೆಡ್ ಸಿನಿಮಾಗಳು ಬರ್ತಾ ಇದೆ. ಕನ್ನಡದಲ್ಲಿ ಮಾಡೋಕ್ಕಾಗಲ್ಲ ಅಂತ ಹೇಳೋದು ದೊಡ್ಡ ತಪ್ಪು. ವಿ ಹ್ಯಾವ್ ಕಂಟೆಂಟ್, ನಾವು ಒಳ್ಳೆ ಸಿನಿಮಾ ತರ್ತಾ ಇದೀವಿ. ದಯವಿಟ್ಟು ನೀವು ಹೋಗಿ ನೋಡಿ. ಎಲ್ಲ OTT ಬರುತ್ತೆ ಅಂತ ದಯವಿಟ್ಟು ಕೂತ್ಕೊಳ್ಬೇಡಿ. ಸಿನಿಮಾ ಥಿಯೇಟರ್ಗೆ ಹೋಗಿ ನೋಡಿದಾಗನೇ ಅದ್ರ ಯು ವಿಲ್ ಎಂಜಾಯ್, ಯು ಲೀವ್ ದ ಮೂಮೆಂಟ್, ಯು ಲೀವ್ ದ ಫಿಲ್ಮ್. ಸೊ ದಯವಿಟ್ಟು ಎಲ್ಲರೂ ಹೋಗಿ ದಯವಿಟ್ಟು ಕರ್ಕೊಂಡೋಗಿ ಸಿನಿಮಾ ನೋಡಿ. ಆ್ಯಂಡ್ ರಂಜಾನ್ ಮಂತು ನಾಳೆಯಿಂದ ಸ್ಟಾರ್ಟ್ ಆಗ್ತದೆ. ಸೊ ಇಟ್ಸ್ ಹೋಲಿ ಮಂತ್, ವೆರಿ ಗುಡ್ ಥಿಂಗ್. ಸೊ ಪಾಸಿಟಿವ್ ಸೈಡ್ ಎಲ್ಲ ಕಡೆಯಿಂದ ಪಾಸಿಟಿವ್ ನಂಗೆ ಕಾಣಿಸ್ತದೆ. ಸೊ ಸಿನಿಮಾ ಡೆಫಿನೆಟ್ಲಿ ಹಿಟ್ ಆಗುತ್ತೆ. ನಿಮ್ಮ ಪ್ರೋತ್ಸಾಹ, ನಿಮ್ಮ ಹೆಲ್ಪ್ ಬೇಕೇ ಬೇಕು. ಥ್ಯಾಂಕ್ ಯು ಸೋ ಮಚ್. ಮಾರ್ಚ್ 15 ಡೋಂಟ್ ಮಿಸ್ ಸರ್. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಸಿದ್ದು ಮಂಡ್ಯ ಅಂತ. ಮೊದಲು ಮಾಧ್ಯಮ ಮಿತ್ರರಿಗೆ ನನ್ನ ವಂದನೆಗಳು. ಗಣೇಶ್ ಸರ್ ಆಮೇಲೆ ರಘು ದೀಕ್ಷಿತ್ ಸರ್ಗೆ ನನ್ನ ಥ್ಯಾಂಕ್ಸ್. ಸರ್ ರಘು ಶಾಸ್ತ್ರಿ ಸರ್ಗೆ ಆಮೇಲೆ ಗಣೇಶ್ ಸರ್ಗೆ ತುಂಬ ಥ್ಯಾಂಕ್ಸ್ ಹೇಳ್ತೀನಿ. ಯಾಕೆಂದರೆ ಒಂದು ಮಿಷಿನ್ ಮಂಜಾ ಅಂತ ಒಂದು ಕ್ಯಾರೆಕ್ಟ್ರು ಈ ಲೈನ್ ಮ್ಯಾನಲ್ಲಿ ಕೊಟ್ಟು, ನಗಾಡಬೇಡಿ ಸರ್, ಯಾವುದು ಮಿಷಿನ್ ಇಲ್ಲ ಸರ್. ಹಾಗೆ ಸಿನಿಮಾದಲ್ಲೇ ನೋಡೋಣ ಸರ್, ಯಾಕೆಂದರೆ ಇಲ್ಲಿ ಹೇಳಿದ್ರೆ ಗೊತ್ತಾಗ್ಬಿಡುತ್ತೆ. ಹಾಗಾಗಿ ರಾಗಿ ಮಿಷಿನ್ ಮಂಜಾ ಅಂತ ಕ್ಯಾರೆಕ್ಟರ್ ಕೊಟ್ಟಿದ್ದಾರೆ, ತುಂಬ ಚೆನ್ನಾಗಿ ಮೂಡಿ ಬಂದಿದೆ. ಫಿಲ್ಮ್ ಫೆಸ್ಟಿವಲಲ್ಲಿ ಟೆಲಿಕಾಸ್ಟ್ ಆಯಿತು, ನಿಜವಾಗ್ಲೂ ಖುಷಿ ಆಯಿತು. ನಾನು ಸಿನಿಮಾ ನೋಡಿದ್ರೆ ಎಷ್ಟೆಷ್ಟು ಸಿನಿಮಾಗಳು ನೋಡ್ತಾ ಇದ್ದೋ, ಬಟ್ ಲೈನ್ ಮ್ಯಾನ್ ತುಂಬ ಚೆನ್ನಾಗಿ ಮೂಡಿ ಬಂದಿದೆ. 15ನೇ ತಾರೀಕು ಮಾರ್ಚ್ ರಿಲೀಸ್ ಆಗ್ತಿದೆ, ಎಲ್ಲರೂ ಸಪೋರ್ಟ್ ಮಾಡಿ. ಖುಷಿ ಆಗುತ್ತೆ. ಈ ಬೆಳ್ಳಿ ಪರದೆಯಲ್ಲಿ ಭಾಳಷ್ಟು ಡಾಕ್ಟ್ರು, ಇನ್ಸ್ಪೆಕ್ಟ್ರು, ಪ್ರತಿಯೊಂದು ಪಾತ್ರಗಳು ವಿಜೃಂಭಿಸ್ಬಿಟ್ಟಿವೆ. ಆದರೆ ಭಾಳ ಮುಖ್ಯವಾಗಿ ನಮ್ಮ ಅಗತ್ಯತೆಗೆ ಎಲ್ಲ ಕ್ಷೇತ್ರಗಳಿಗೂ ಬೇಕಾದಂತಹ ಲೈನ್ಮೆನ್, ಆ ಟೈಟಲ್ ಇದೆಯಲ್ಲ, ಆ ಟೈಟಲ್ ಬಂದೇ ಇಲ್ಲ ಇದುವರೆಗೂ. ಸಾಹಿತ್ಯ ಕ್ಷೇತ್ರದಲ್ಲಿ ಮಾತ್ರ KP ಪೂರ್ಣಚಂದ್ರ ತೇಜಸ್ವಿ ಅವರು ಕೃಷ್ಣೇಗೌಡರ ಆನೆಯಲ್ಲಿ ಲೈನ್ಮೆನ್ನ ರೆಫರೆನ್ಸ್ ತರ್ತಾರೆ. ಇದು ಭಾಳ ಒಳ್ಳೆಯದು, ಶ್ಲಾಘನೀಯವಾದಂಥದ್ದು ಮಾತ್ರ. ನಮಗೆ ಭಾಳ ಖುಷಿ ಅಂತ ಅನ್ನಿಸ್ತಾ ಇದೆ. ನಮ್ಮ ಎಲ್ಲ ಲೈನ್ಮೆನ್ ಮಿತ್ರರು ಈ ಸಿನಿಮಾವನ್ನು ಕಾತರದಿಂದ ನೋಡಲಿಕ್ಕೆ ನಾವು ಪ್ರಯತ್ನ ಮಾಡ್ತೀವಿ, ಹೇಳ್ತೀವಿ, ಪ್ರಮೋಟ್ ಮಾಡ್ತೀವಿ. ಈ ಸಿನಿಮಾ ಭಾಳ ಯಶಸ್ವಿಯಾಗಿ ಪ್ರದರ್ಶನಗೊಳ್ಳಬೇಕು, ಒಂದು ಮೈಲಿಗಲ್ಲಾಗಿ ನಿಲ್ಲಬೇಕು ಅಂತ ಅನ್ನೋದು ನಮ್ಮ ಆಸೆ. ನಮ್ಮ ಕಡೆಯಿಂದ ಒಂದು ವಿಷಯ ಸರ್, ಹೆಂಗೆ ಕಾಣ್ಬೇಕು ಅವತ್ತು ಥಿಯೇಟರ್ ಅಂತಂದರೆ ಇದೇ ಯೂನಿಫಾರ್ಮಲ್ಲಿ ಎಲ್ಲ ಲೈನ್ ಬ್ಯಾನ್ಗಳು ಕೂತ್ಕೊಂಡು ನೋಡಬೇಕು ಸರ್. ಇದು ನಮ್ಮ ಕಡೆಯಿಂದ ರಿಕ್ವೆಸ್ಟು. ಏನಂತೀರಾ? ಇದನ್ನ ನಿಮ್ಮ ಎಂಪ್ಲಾಯೀಸ್, ಕೊಲೀಗ್ಸಿಗೆಲ್ಲ ತಿಳಿಸ್ತೀರಾ ತಾನೇ? ತಿಳಿಸ್ತೀವಿ, ಖಂಡಿತ ತಿಳಿಸ್ತೀವಿ. ಡೆಫಿನೆಟ್ಲಿ ನಮ್ಮ ಎಲ್ಲ ಗ್ರೂಪ್ಗಳಿಗೂ ಇದನ್ನು ಪ್ರಮೋಟ್ ಮಾಡ್ತೀವಿ. ಸೂಪರ್. ಇವತ್ತು ಹೋಗಿ ಮೆಸೇಜು ಹಾಕ್ಬಿಡಿ. ಎಸ್ ಸರ್.
ತಗೊಳ್ಳಿ ಸರ್ ನಿಮ್ಮ ಹೆಸರು. ಆ್ಯಂಡ್ ನಿಜ ಹೇಳಬೇಕು ಅಂದರೆ ರಿಯಲ್ ಲೈಫಲ್ಲಿ ಲೈನ್ಮ್ಯಾನ್ ಅಂತ ಆದಾಗ ಒಂದಷ್ಟು ಸ್ಟ್ರಗಲ್ ಇರುತ್ತೆ ಅಲ್ವಾ ಸರ್? ಒಂದೆರಡು ಅದ್ರ ಬಗ್ಗೆ ಮಾತಾಡಿ. ನಮ್ಮ ಹೆಸರು ವೀರಭದ್ರೆ ಅಂತ. ಮೊದಲನೇದಾಗಿ ಟೈಟಲೇ ನಮಗೆ ಇಷ್ಟ ಆಯಿತು. ಯಾಕಂದರೆ ಲೈನ್ಮ್ಯಾನ್ ಅಂದ ತಕ್ಷಣವೇ ಯಾರೋ ಏನೋ ಅಂತ ಅವನು ಯಾರೋ ಅಲ್ಲಿ ಎಲ್ಲೋ ಕುಂತ್ಕೊಂಡಿರ್ತಾನೆ, ಏನೋ ಮಾಡ್ತಾ ಇರ್ತಾನೆ ಅಂತಿರ್ತಾರೆ. ಅವನಿಂದ ಇರೋದು ಒಂದು ಸ್ಟ್ರಗಲೇ ಬೇರೆ ಇರುತ್ತೆ. ಎಲ್ಲೋ ಒಂದು ಕರೆಂಟ್ ಹೋಯ್ತಪ್ಪ ಅಂತಂದರೆ ಅವನ್ನೇ ಬೈಕೊಳೋದು ಇರುತ್ತೆ. ಅದು ಯಾಕೆ ಹೋಗಿದೆ, ಯಾಕೆ, ಏನು ಅಂತ ಏನೂ ನೋಡಲ್ಲ. ಫಸ್ಟ್ ಅವ್ನು ಬೈಯೋದು, ಯಾರೋ ತೆಗೆದುಬಿಟ್ಟಿದ್ದಾನೆ ಕರೆಂಟು, ಅವ್ನು ಯಾರೋ ಕರಿಯೋ. ಇನ್ನು ಬೇರೆ ರೀತಿಯಲ್ಲಿ ಹೇಳ್ಬೇಕಾದ್ರೆ ಬೇರೆಯವ್ರು ಬೇರೆನೇ ಹೇಳ್ತಾ ಇರ್ತಾರೆ. ಅದೆಲ್ಲ ಯಾಕೆ ಹೋಗಿದೆ ಅಂತ ಅವ್ರಿಗೆ ಅರ್ಥ ಆಗಲ್ಲ. ಎಲ್ಲೋ ಕರೆಂಟ್ ಕಟ್ಟಾಗಿ ಬಿದ್ದಿರುತ್ತೆ, ಮಳೆಯಿಂದ ಪ್ರಾಬ್ಲಮ್ ಆಗ್ತಾ ಇರುತ್ತೆ. ಅಂತ ಮಳೆಯಲ್ಲಿನೂ ನಾವೆಲ್ಲ ನಿಂತ್ಕೊಂಡು ಕೆಲಸ ಮಾಡಲೇಬೇಕಾಗುತ್ತೆ, ಮಾಡ್ತಾ ಇರ್ತೀವಿ. ಅದೆಲ್ಲ ನಮ್ಮ ಸಮಾಜಕ್ಕಾಗಿಯೇ ಇರುತ್ತೆ. ಅದರಲ್ಲಿ ನಮ್ಮ ಸ್ವಾರ್ಥ ಇದ್ರೂ ನಮಗೆ ಅನಿವಾರ್ಯ ಆಗಿದ್ರೂ ನಾವು ಕೆಲಸ ಮಾಡಲೇಬೇಕು, ಮಾಡ್ತಾ ಇರ್ತೀವಿ. ಅದನ್ನು ಅರ್ಥ ಮಾಡ್ಕೋಬೇಕು ಅನ್ನೋದೊಂದು ನಮ್ಮ ಆಸೆ ಇರುತ್ತೆ. ಅದನ್ನು ಇದರಿಂದ ತೋರಿಸ್ತಾ ಇದ್ದೀರ ಅನ್ನೋದು ಇನ್ನೂ ನಮಗೂ ತುಂಬ ಖುಷಿನೇ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸರ್. ಸರ್ ನಿಮ್ಮ ಹೆಸರು ಮತ್ತು ನೀವು ಈ ಟ್ರೈಲರ್ನ ನೋಡಿದ್ರಲ್ವಾ ಅಲ್ಲಿ ಕುತ್ಕೊಂಡು, ಅವಾಗ ಏನು ಅನಿಸ್ತು ನಿಮಗೆ? ಒಂದು ರೀತಿ ನಿಮ್ಮ ಕೆಲಸ ಮಾಡ್ತಿರೋರ ಬಗ್ಗೆ ಒಂದು ಸಿನಿಮಾ ಬರ್ತಿದೆ ಅಂತಂದರೆ ಹೌದು, ಹೇಗನ್ನಿಸ್ತು? ಇದು ನಮಗೆ ತುಂಬ ಇಷ್ಟ ಆಗಿದೆ. ನಾವು ಇದು ನೋಡಿ ಜನಗಳು ಇನ್ನೂ ಇಂಪ್ರೂವ್ಮೆಂಟ್ ಮಾಡ್ಕೋಬೇಕು ಅನ್ನೋದು ನಮ್ಮ ಆಸೆ ಇದೆ. ಅವ್ರಿಗೆ ಏನು ಕಷ್ಟ ಇದೆ, ಅವ್ರಿಗೆ ಏನು ಕಷ್ಟ ಇದೆ, ನಮ್ಮ ಲೈನ್ ಮ್ಯಾನ್ಗಳಲ್ಲಿ ಕಂಬದ ಮೇಲೆ ಕೆಲಸ ಮಾಡ್ತಾ ಇರ್ತೀವಿ. ಲೈನ್ ಆಫ್ ಮಾಡಿದ್ರು ಕೆಲಸ ಮಾಡಬೇಕಾದ್ರೆ ಜನ್ರೇಟ್ರು ಅದು ಇದು ಕಲೆಕ್ಷನ್ ಬರ್ತದೆ, ಪ್ರಾಬ್ಲಮ್ ಇರ್ತದೆ, ಏನಾದ್ರು ಒಂದು ಕೆಲಸ ಮಾಡ್ತಾಯಿದ್ರು. ನಮ್ಮನ್ನ ನೋಡಿ ಅವರು ಇನ್ನೂ ಸ್ವಲ್ಪ ದಿನ ಟೈಮ್ ಕೊಟ್ಟು ಕರೆಂಟ್ ಬರ್ತದೆ, ಟೈಮು ಒಂದು 10 ನಿಮಿಷ ಅರ್ಧ ಗಂಟೆ ಕಾಯಬೇಕು ಅಂತೇಳಿ ನೋಡಬೇಕು ಅನ್ನೋದು. ತಾಳ್ಮೆ ಇರಬೇಕು. ತಾಳ್ಮೆ ಇರಬೇಕು. ಸರ್ ನೀವು ಬಹುಶಃ ಎಕ್ಸ್ಪೀರಿಯನ್ಸಲ್ಲಿ ಸ್ವಲ್ಪ ಹಿರಿಯರ ರೀತಿ ಕಾಣ್ತಿದ್ದೀರಾ. ಮತ್ತೆ ಮನೇಲೆಲ್ಲ ಹೆಂಗಿರುತ್ತೆ ಸರ್ ನಿಮ್ಮ ರಿಯಾಕ್ಷನ್, ಮನೆಯವ್ರ ರಿಯಾಕ್ಷನ್ ಹೆಂಗಿರುತ್ತೆ ನಿಮ್ದು ಈ ಕೆಲಸದ ಬಗ್ಗೆ? ಹೇಳ್ತೀನಿ. ನಾನು ಬೆಸ್ಕಾಮಲ್ಲಿ ಮೆಕ್ಯಾನಿಕ್ ಆಗಿ ಕೆಲಸ ಮಾಡ್ತಾ ಇದ್ದೀನಿ. ಮನೆಯವ್ರ ರಿಯಾಕ್ಷನ್ ಹೇಗಿರುತ್ತೆ ಅಂತ ಹೇಳಿದ್ರೆ, ಪಕ್ಕದಲ್ಲಿ ನಮ್ಮಮ್ಮ ಕಾರ್ ಹೋಗ್ತಾ ಇರ್ತಾರೆ, ಕರೆಂಟ್ ಹೋದ್ರೆ ಬೇವರ್ಸಿಗಳು ಕರೆಂಟ್ ತೆಗೆದ್ರು ಅಂತಾರೆ. ಪಕ್ಕದಲ್ಲಿ ನಾವೇ ಕೂತಿರ್ತೀವಿ, ಅವ್ರೇ ಬೈತಿರ್ತಾರೆ, ನಮ್ಗೆ ಅವರೇ ಬೈತಿರ್ತಾರೆ. ಇಲ್ಲಮ್ಮ ಅಲ್ಲೇನೋ ಒಂದು ಕಾಯಿಗೆ ಕೂತಿದೆ, ಕಿತ್ತೋಗಿದೆ ಅಂದರೆ ನಿಮ್ಗೆ ಈಗಲೇ ಬಂದು ಕಾಯಿಗೆ ಕೂರ್ಬೇಕಾ ಅಂತಾರೆ. ಹಾಗಾಗಿ ನಮ್ಮ ತೊಂದರೆನ ಜನಗಳು ಅರ್ಥ ಮಾಡ್ಕೊಳ್ಳಿ ಅಷ್ಟೇ ಹೇಳೋದು. ನಮಗೂ ತುಂಬ ಕಷ್ಟ ಇದೆ ಕೆಲಸ ಮಾಡಲಿಕ್ಕೆ. ಕೆಲಸ ಮಾಡ್ತಾಯಿದ್ದೀವಿ, ಕಷ್ಟಪಟ್ಟು ಕೆಲಸ ಮಾಡ್ತೀವಿ. ಇಷ್ಟೊಂದು ಸೂಪರ್ ಸರ್, ಸೂಪರ್. ನಮಗೇನಲ್ಲ ಫಸ್ಟ್ ಚಟ್ನಿ ಸಾಂಬಾರೆಲ್ಲ ಆಗಿಬಿಡ್ಲಿ ಅಂತ, ಅದು ಕನ್ಸರ್ನ್. ಹೇಳಿ. ನನ್ನ ಹೆಸರು ಜಾಧವ್ ಅಂತ ಹೇಳಿ. ಆಮೇಲೆ ಇವಾಗ ಹೇಳಿದ್ರಲ್ಲ ಸಾಹೇಬ್ರು ಯಾರೋ, ಇವಾಗ ರಂಜಾನ್ ಬರ್ತಾ ಇದೆ ಅಂತ ಹೇಳಿದ್ರಲ್ಲ, ಇವಾಗ ಇದಕ್ಕೆ ಕಾಲ ಬಂದಿದೆ ಅನ್ನೋದಕ್ಕೆ ಲೈನ್ಮ್ಯಾನ್ ಅಂತ ಹೇಳ್ಬಿಟ್ಟು ಹೇಳಿದ್ರಲ್ಲ. ಇವಾಗ ಇದೇ ಮಾರ್ಚ್ 4ಗೆ ಲೈನ್ಮ್ಯಾನ್ ಡೇ ಇದ್ದಿತ್ತು. ಅವಾಗ ಎಲ್ಲರೂ ವಾಟ್ಸಪ್ಪು, ಫೇಸ್ಬುಕ್ ಸ್ಟೇಟಸ್ ಎಲ್ಲ ಲೈನ್ಮ್ಯಾನ್ ಇದೇ ಟೈಟಲ್ ಇದ್ದಿತ್ತು. ಅದರಿಂದ ಇದು ಒಂದು ದೊಡ್ಡ ಲೆವೆಲಲ್ಲಿ ಹೋಗುತ್ತೆ ಅನ್ನೋದಕ್ಕೆ ಇದೇ ಕಾರಣ. ಎಲ್ಲ ಥರದಲ್ಲಿ ಪಾಸಿಟಿವ್ ಎನರ್ಜಿ ಇದೆ. ಲೈನ್ಮ್ಯಾನ್ಗೆ ದೊಡ್ಡ ಲೆವೆಲಲ್ಲಿ ತೋರಿಸಿರೋದು ನಮಗೂ ಖುಷಿ ಆಗ್ತಿದೆ. ಆಮೇಲೆ ನಾವು ಇವಾಗ ನೋಡಿರೋ ಎಲ್ಲ ಹೇಳಿದಾರಲ್ಲ, ಅದನ್ನು ಖುಷಿ ಆಯಿತು. ಆಮೇಲೆ ಇಷ್ಟು ಹೇಳಕ್ಕೆ ಇಷ್ಟ. ಎಸ್, ದೊಡ್ಡ ಲೆವೆಲಲ್ಲಿ ತೋರಿಸಿದ್ದಾರೆ ಅನ್ನೋದಕ್ಕಿಂತ ಸರ್ ನೀವೆಲ್ಲ ಅಲ್ಲಿದ್ದೀರಾ ಸರ್, ಯು ಡಿಸರ್ವ್. ಲೆವೆಲಲ್ಲಿ ಅನ್ನೋಕ್ಕಿಂತ ಇವಾಗ ಇದು ಮಾರ್ಚ್ 4ಅಲ್ಲೇ ಗೊತ್ತಾಗಿರೋದು ಲೈನ್ಮ್ಯಾನ್ ಡೇ ದಿನ ಅಂದರೆ ಇದೇ ಓಡಿರೋದು ಒಂದು ದೊಡ್ಡ ಲೆವೆಲಲ್ಲಿ ಹೋಗತ್ತೆ ಅಂತ ಹೇಳಿ. ಮಾರ್ಚ್ 4 ಲೈನ್ಮೆನ್ ದಿವಸ್. ಅದರಲ್ಲಿ ಪ್ರತಿಯೊಬ್ಬರ DPಯಲ್ಲೂ ಸಹ ಈ ಪೋಸ್ಟರ್ ಇತ್ತು, ಲೈನ್ಮೆನ್. ಈ ಸಿನಿಮಾಕ್ಕೆ ಅದೊಂದು ನಮ್ಮ ಲೈನ್ಮೆನ್ಗಳು ಕೊಟ್ಟ ಸಪೋರ್ಟು ಅಂತಲೂ ನಾನು ಭಾವಿಸ್ತೀನಿ. ಈ ಸಿನಿಮಾ ಭಾಳ ದೊಡ್ಡ ಮಟ್ಟಕ್ಕೆ ಹೋಗಲಿ ಅಂತ ಅನ್ನೋದು ನಮ್ಮ ಆಶೆ. ಥ್ಯಾಂಕ್ ಯು ಸೋ ಮಚ್. ಸೊ ಇಡೀ ಚಿತ್ರತಂಡದವ್ರು ದಯವಿಟ್ಟು ಪ್ರೊಡ್ಯೂಸರ್ ಸರ್, ಡೈರೆಕ್ಟರ್ ಹಾಗೆ ನಮ್ಮ ಹೀರೋಯಿನ್ ಮ್ಯಾಮ್ ಎಲ್ಲರೂ ದಯವಿಟ್ಟು ಒಂದು ಸ್ವಲ್ಪ ವೇದಿಕೆಗೆ ಬರಬೇಕು. ಅವರಿಗೆ ಗೌರವ ಸಮರ್ಪಣೆಯನ್ನು ಮಾಡಬೇಕಾ ಕೇಳ್ಕೊಳ್ತಿದ್ದೀನಿ. ಬಟ್ ನಿಜ ಖುಷಿ ಆಯಿತು ಸರ್, ನೀವು ತೇಜಸ್ವಿ ಅವ್ರ ಪುಸ್ತಕದಲ್ಲಿರುವಂಥ ಲೈನ್ಮ್ಯಾನ್ ಬಗ್ಗೆ ಮೆನ್ಷನ್ ಮಾಡಿ ಹೇಳ್ತಿದ್ದೀರಾ ಅಂತಂದರೆ. 15 ವರ್ಷದಿಂದ ಹವ್ಯಾಸಿ ರಂಗಭೂಮಿ ನಟನಾಗಿ ಕೆಲಸ ಮಾಡ್ತಾ ಇದ್ದೀನಿ. ಮೊದಲೇ ಗೊತ್ತಾಗಿರಿ ನಿಮ್ಮನ್ನೇ ತಗೊಳ್ತಿದ್ರು ಅತ್ಲಾಗೆ. ಇಲ್ಲ ಜಸ್ಟ್ ಒಂದ್ಸರಿ ಮುಗಿಸ್ಬಿಡೋಣ, ಮಾತಾಡೋದು ಆಮೇಲೆ ವಿಲ್ ಸಿಟ್ ಆ್ಯಂಡ್ ಟಾಕ್. ಮಾತು ಕೂತ್ಕೊಂಡು ಮಾತಾಡ್ತೀರಿ. ಮೊದಲನೇದಾಗಿ ಇಲ್ಲಿ ಬಂದಿರೋದಕ್ಕೆ ತಮಗೆ ತುಂಬ ಧನ್ಯವಾದಗಳು. ಈ ಒಂದು ಸ್ಟೋರಿ ನನಗೆ ರಘು ಅವ್ರು ಹೇಳಿದಾಗ ನಂಗೆ ತುಂಬ ಖುಷಿ ಆಯಿತು. ಇದು ಲೈನ್ಮ್ಯಾನ್ ಪರ್ಸ್ನಲ್ ಕಥೆನೂ ಅಲ್ಲ, ಇದು ಲೈನ್ಮ್ಯಾನ್ ಒಂದು ದೇಶಕ್ಕೆ ಏನು ಮಾಡ್ತಾನೆ ಅನ್ನೋದೊಂದು ಕತೆ. ಅದನ್ನು ಥಿಯೇಟ್ರ್ನಲ್ಲಿ ಬಂದು ಜನಗಳು ನೋಡ್ತಾರೆ. ನೀವಿಷ್ಟು ಶ್ರಮ ಪಡ್ತೀರಾ ಅಂತ ನಾನು ಫಿಲಮ್ ನಡಿಬೇಕಾದ್ರೆ ನಮಗೆ ತುಂಬ ಅರಿವಾಯಿತು. ಥ್ಯಾಂಕ್ ಯು ಸೋ ಮಚ್ ಬಂದಿರೋದಕ್ಕೆ. ನಮ್ಮ ಸಿನಿಮಾ ತಂಡದಿಂದ ನಿಮಗೊಂದು ಅಭಿನಂದನೆ
ಸಲ್ಲಿಸಬೇಕು ನಾವು. ನಮಸ್ಕಾರ ಮಾಧ್ಯಮ ಮಿತ್ರ ಎಲ್ಲರಿಗೂ ನಮಸ್ಕಾರ. ನನ್ನ ಮೊದಲನೇ ಚಿತ್ರದಿಂದ ಎಲ್ಲರೂ ಸಪೋರ್ಟ್ ಮಾಡ್ಕೊಂಡೇ ಬಂದಿದ್ರಿ, ಇವತ್ತು ಅಷ್ಟೇ ಪ್ರೀತಿಯಿಂದ ಇಲ್ಲಿಗೆ ಬಂದು ಸೇರಿದಿರಿ. ಲೈನ್ಮ್ಯಾನ್ ಯಾಕೆ ವಿಶಿಷ್ಟವಾದ ಕತೆ ಅಂದರೆ, ನಾನು ಲೈನ್ಮ್ಯಾನ್ ಕತೆ ಯೋಚನೆ ಮಾಡಿದಾಗ ಆ ಪ್ರೊಫೆಷನ್ ಯೋಚನೆ ಮಾಡ್ತಾಯಿದ್ವಿ. ಬಹುಶಃ ನಮ್ಮ ಜೀವನದಲ್ಲಿ ನಾವು ಎಲ್ಲರಿಗೂ ದೂರುಗಳು ಹೇಳ್ತೀವಲ್ಲ, ಅಂದರೆ ಕಂಪ್ಲೇಂಟ್ಸ್ ಹೇಳ್ತಾನೆ ಇರ್ತೀವಿ. ಕಂಪ್ಲೇಂಟ್ಸ್ ಕೇಳಿಸ್ಕೊಳ್ಳೋರು ಯಾರು ಗೊತ್ತಾ? ನಮ್ಮ ಎಲ್ಲರ ಬದುಕಲ್ಲಿ ದೇವರು. ಸೊ ನಮ್ಮ ಕಂಪ್ಲೇಂಟ್ಸ್ನ ಯಾರೇ ಕೇಳಿಸಿ ಸಾಲ್ವ್ ಮಾಡಿದ್ರು ಅವರೆಲ್ಲರೂ ದೇವರೇ ನಮ್ಮ ಬದುಕಲ್ಲಿ ಅನ್ನೋದು ಒಂದು ಸ್ಟ್ರಾಂಗೆಸ್ಟ್ ಫೀಲಿಂಗ್ ಇತ್ತು ನನಗೆ. ಸೊ ಲೈನ್ಮ್ಯಾನ್ ಕಾನ್ಸೆಪ್ಟ್ 2 ಕಾರಣಕ್ಕೆ ಸ್ಪೆಷಲ್ಲು. ನಾನು ಪಾಪಣ್ಣ ಸರ್, ಯತೀಶ್ ಸರ್ನ ಮೀಟ್ ಮಾಡೋಕ್ಕಿಂತ ಮುಂಚೆ ನಮ್ಮ ಮನಿ ಸರ್ ನಾನು ಡಿಸ್ಕಸ್ ಮಾಡ್ತಾ ಇರ್ತೀವಿ ಪ್ರತಿ ಸಲ ಸ್ಕ್ರಿಪ್ಟ್ನ. ಸೊ ಇದು ಫಸ್ಟು ನಾನು ಈ ಥಾಟ್ನ ಅಪ್ಪು ಸರ್ಗೆ ಹೇಳಿದಾಗ ಅವರು ತುಂಬ ಥ್ರಿಲ್ ಆಗಿದ್ರು, ಈ ಥರದ್ದೊಂದು ಸಿನಿಮಾ ಮಾಡೋಣ ಅಂತ. ನನಗೆ ಅವರು ಇಲ್ಲ ಅಂದಾಗ ಸಿನಿಮಾ ಮಾಡೋದೇ ಬೇಡ ಅಂತ ಒಂದಷ್ಟು ದಿನ ಬೇಜಾರಲ್ಲಿದ್ದೆ ನಾನು. ಆಮೇಲೆ ಮತ್ತೆ ಮಣಿಯಣ್ಣ ಇಲ್ಲ ಸಿನಿಮಾ ಮಾಡಬೇಕು, ಅವ್ರಿಗೆ ನಾವು ಕೊಡೋ ಗೌರವ ಏನಂದರೆ ಸಿನಿಮಾ ಥ್ರೂನೇ ಕೊಡಬೇಕಾದ ಗೌರವ ಅಂಥೇಳಿ ಈ ಸಿನಿಮಾನ ಪಾಪಣ್ಣ ಸರ್ಗೆ ಹೇಳಿದಾಗ, ನಮ್ಮದೊಂದು ಟೈಟಾನಿಕ್ ಥರ ಒಂದು ಕನಸಿದ್ರು ಅದು ಕಾಸು ಹಾಕೋರು ತುಂಬ ಇಂಪಾರ್ಟೆಂಟ್, ಇಲ್ಲಾಂದರೆ ಅದೆಲ್ಲ ಬರೀ ಕನಸು ಅಷ್ಟೇ ನಮಗೆ. ಸೊ ಈ ಸಿನಿಮಾ ಅಪ್ಪು ಸರಿಗೆ ಮತ್ತು ನಮ್ಮ ಇಡೀ ಕರ್ನಾಟಕದ ದೇಶದ ಎಲ್ಲ ಲೈನ್ಮೆನ್ಗಳಿಗೆ ನಾವು ಡೆಡಿಕೇಟ್ ಮಾಡೋಕ್ಕೆ ಇಷ್ಟಪಡ್ತೀವಿ ಅಂತ ಹೇಳಕ್ಕೆ ಬರ್ತೀವಿ. ಇಲ್ಲಿ ಬಂದಿರೋ ಎಲ್ಲರಿಗೂ ಧನ್ಯವಾದಗಳು. ಇವತ್ತು ಹೃದಯಕ್ಕೆ ಹತ್ತಿರವಾದಂಥ ಸಿನಿಮಾ. ನಾನು ಸಿನಿಮಾ ಮಾಡಬೇಕು ಅಂತ ಬಂದಾಗ ಒಂದಷ್ಟು ಥಾಟ್ಸ್ಗಳು ಇಟ್ಕೊಂಡು ಬಂದವನು ಈ ಥರ ಸಿನಿಮಾ ಮಾಡಬೇಕು ಅಂತ. ಸೊ ಅದು ಎಕ್ಸಿಕ್ಯೂಟ್ ಮಾಡೋದು ತುಂಬ ಕಷ್ಟ. ಸೊ ಫಸ್ಟ್ ಟೈಮ್ ಆ ಥರದೊಂದು ಆಪರ್ಚುನಿಟಿ ನನಗೆ ಅಂದ್ಕೊಂಡಿದ್ದ ಸಿನಿಮಾನ ಅಂದ್ಕೊಂಡಂಗೆ ತೆಗಿಯೋಕ್ಕೆ ಅವಕಾಶ ಸಿಕ್ಕಿದ್ದು ಲೈನ್ಮ್ಯಾನ್. ಅದರಿಂದ ಅದು ತುಂಬ ಹೃದಯಕ್ಕೆ ಹತ್ತಿರವಾದ ಸಿನಿಮಾ. ಒಂದು ಸೈಂಟಿಸ್ಟ್ ಒಂದು ಎಕ್ಸ್ಪೆರಿಮೆಂಟ್ ಮಾಡ್ತಾರೆ. ಒಂದು ಬಾಟ್ಲ್ ಒಳಗಡೆ ಒಂದಷ್ಟು ನೊಣಗಳನ್ನು ಹಾಕಿ ಮುಚ್ಚಳ ಮುಚ್ಚಿಬಿಡ್ತಾರೆ. ಒಂದು ಸಣ್ಣ ಹೋಲ್ ಮಾಡಿ ಅದನ್ನು ಒಂದು 2-3 ಡೇಸ್ ಬಿಟ್ಟಿರ್ತಾರೆ. ಆಮೇಲೆ ಆ ಮುಚ್ಚಳ ತೆಗೆದಾಗ ಆ ನೊಣಗಳು ಹಾರಲ್ಲ, ಅದು ಗೊತ್ತೇ ಇರಲ್ಲ ಮುಚ್ಚಳ ತೆಗೆದಿದೆ ನಾನು ಮೇಲೆ ಹೋಗಬೇಕು ಅಂತ. ಬಹುಶಃ ಆ ನೊಣಗಳ ಎಲ್ಲ ಪರಿಸ್ಥಿತಿ ನಾವು ಇವತ್ತು ಅಡಿಕ್ಟಾಗಿ ಕಾನ್ಷಿಯಸ್ನೆಸ್ನ ಕಳ್ಕೊಂಡು ಬದುಕ್ತಿರೋದು ಅನ್ನೋದು ನನಗೆ ಯಾವಾಗಲೂ ಕಾಡ್ತಾ ಇತ್ತು. ಲಾಕ್ಡೌನಲ್ಲಿ ಅರ್ಥ ಆಗಿದ್ದು ಒಂದೇನೆಂದರೆ, ಬೇಡದೇ ಇರೋದಕ್ಕೆ ತುಂಬ ಬೆಲೆ ಕೊಡ್ತಾ ಇದ್ದೀವಿ, ಅದಕ್ಕೋಸ್ಕರ ಬದುಕ್ತಾ ಇದ್ದೀವಿ ಅಂತ. ಬೇಕಾಗಿರೋದನ್ನು ಯಾರು ನೆನಪು ಮಾಡ್ಕೊಳ್ಳೋದೇ ಇಲ್ಲ. ಕರೆಂಟ್ ಹೋದಾಗ KBಗೆ ಫೋನ್ ಮಾಡ್ತೀವಿ ಹೊರತು, ನಾವು ಕರೆಂಟ್ ಹೋದಾಗ ನಮ್ಮ ಅಜ್ಜಿ ಕಥೆ ಹೇಳಲಿ ಅಂತ ಕಾಯ್ತಾ ಇದ್ವಿ. ಅಲ್ಲೊಂದು ಎಮೋಷನ್ ಇತ್ತು. ಆ ಎಮೋಷನ್ ಎಲ್ಲೋ ಒಂದು ಕಡೆ ಕಮ್ಮಿ ಆಗ್ತಿದೆ ಮನುಷ್ಯನಲ್ಲಿ ಅನ್ನೋದು ನನಗೆ ಯಾವಾಗಲೂ ಕಾಡ್ತಾ ಇತ್ತು. ನಮ್ಮ ಕವಿಗಳು ಹೇಳ್ದಂಗೆ ಮನುಷ್ಯರಾಗಿ ಹುಟ್ಟಿಲ್ಲ, ಮನುಷ್ಯರಾಗೋಕೆ ಹುಟ್ಟಿರೋದು ಅಂತ. ಸೊ ನಾವೆಲ್ಲ ಮನುಷ್ಯರಾಗೋಕ್ಕೆ ಒಂದು ಹೊಸ ಹೊಸ ದಾರಿಗಳನ್ನು ಕಾನ್ಷಿಯಸ್ನೆಸ್ನ ಬೆಳೆಸ್ಕೋಬೇಕು ಅನ್ನೋದು ನಂದು ಯಾವಾಗಲೂ ಥಾಟ್. ಅಂದರೆ ಸಿನಿಮಾ ಅಂದಮೇಲೆ ಮೆಸೇಜ್ ಇರಬೇಕು ಅನ್ನೋದು ನಂದು ಪ್ರೋಸೆಸ್ ಅಲ್ಲ. ಸಿನಿಮಾ ಈಸ್ ಆಲ್ವೇಸ್ ಎಂಟರ್ಟೈನ್ಮೆಂಟ್. ಐ ಕಮ್ ಹಿಯರ್ ಟು ಎಂಟರ್ಟೈನ್. ಆ ನಗಿಸ್ತಾ ಒಂದು ವಿಷಯನ ಅವ್ರಿಗೆ ಹೇಳಿ ಮನೆಗೆ ಕಳಿಸ್ಬಿಟ್ರೆ ಅದು ತುಂಬ ವರ್ಷ ತಲೆಯಲ್ಲಿರುತ್ತೆ. ಯಾವುದೋ ಒಂದು ಮೊಮೆಂಟಲ್ಲಿ ನಮ್ಮ ಸಿನಿಮಾ ನೆನಪಾಗಬೇಕು, ದಿನ ಬದುಕುವಂಥ ಬದುಕಿನಲ್ಲಿ ಅನ್ನೋದು ನನ್ನ ಥಾಟ್ ಯಾವಾಗಲೂ. ಮೆಸೇಜ್ ಕೊಡೋಕ್ಕೆ ತುಂಬ ಜನ ಇದ್ದಾರೆ. ನನಗೇನಂದರೆ ಎಂಟರ್ಟೈನ್ ಮಾಡಬೇಕು, ಅದ್ರ ಜೊತೆಗೆ ಒಂದು ಹೊಸ ವಿಷಯನ ಪ್ರತಿ ಸಿನಿಮಾದಲ್ಲಿ ಹೇಳಬೇಕು. ನಾನು ಮೊದಲನೇ ಸಿನಿಮಾದಿಂದ ಅದನ್ನು ಮಾಡ್ಕೊಂಡೇ ಬಂದಿದ್ದೀನಿ. ಅದಕ್ಕೆ ಮಾಧ್ಯಮದವರೆಲ್ಲ ತುಂಬ ಸಪೋರ್ಟ್ ಮಾಡಿದ್ದೀರಾ. ಈ ಸಿನಿಮಾ ವಿಶಿಷ್ಟ ಯಾಕೆ ಅಂತಂದರೆ, ಥ್ಯಾಂಕ್ಸ್ ಹೇಳಬೇಕು ತುಂಬ ಜನಕ್ಕೆ. ಅಂದರೆ ಪ್ರೊಡ್ಯೂಸರ್ಸ್ಗೆ, ಪರ್ಪಲ್ ರಾಕ್ ಅವರಿಗೆ ನಾವು ಕತೆ ಹೇಳಿದಾಗ ಅವ್ರು ಇದೇ ಥರ ಸಿನಿಮಾ ಮಾಡ್ತೀವಿ, ನಾವು ಬೇರೆ ಥರ ಸಿನಿಮಾನ ಹುಡುಕ್ತಾ ಇಲ್ಲ, ಇದೇ ಥರದ್ದು ಬೇಕು ಅಂತ ಕೇಳಿದವರು. ಸೊ ನಮಗೆ ಅದೇ ಬೇಕಾಗಿತ್ತು. ಆ ಥರ ಒಬ್ಬ ಪ್ರೊಡ್ಯೂಸರ್ ಹುಡುಕ್ತಾ ಇದ್ದಾಗ ಅವ್ರು ಮಾಡ್ತೀನಿ ಅಂದಾಗ ಇನ್ನಷ್ಟು ಖುಷಿ. ನನ್ನ ಎಲ್ಲ ಕತೆಗಳನ್ನು ಕೇಳಿ ಮಧ್ಯರಾತ್ರಿ 2 ಗಂಟೆ ಬೆಳಗಿನ ಜಾವ ಎಲ್ಲ ಕೇಳೋದು ನಮ್ಮ ಮಣಿಯಣ್ಣ. ಅವ್ರಿಗೆ ಯಾವುದೇ ಒಂದು ಥಾಟ್ ಬಂದಾಗಲೂ ಹೇಳ್ತೀನಿ ಇದು ಚೆನ್ನಾಗಿದೆಯಾ ಅಂತ. ಈ ಥಾಟ್ ಹೇಳಿದಾಗ ಅವ್ರು ಒಂದ್ಸಲ ಶಾಕ್ ಆದಷ್ಟು, ಅಂದರೆ ಕರೆಂಟ್ ಹೊಡ್ಸ್ಕೊಂಡಾಗ ಆಡ್ಬಿಟ್ರು, ಇಲ್ಲ ಈ ಥರದ್ದೆಲ್ಲ ಸಿನಿಮಾ ಹೆಂಗೋ ಆಗುತ್ತೆ ಅಂತ. ಸೊ ಆಮೇಲೆ ನಾನು ಇಡೀ ಸ್ಕ್ರಿಪ್ಟನ್ನ ಡೆವಲಪ್ ಮಾಡಿ ಪ್ರೋಸೆಸ್ ಮಾಡಿ ಅವ್ರಿಗೆ ಸ್ಕ್ರಿಪ್ಟ್ ಡೈಲಾಗ್ ಟು ಡೈಲಾಗ್ ಹೇಳಿದಾಗ ಹೀ ಗಾಟ್ ದಟ್ ಕಾನ್ಫಿಡೆನ್ಸ್. ಪ್ರಾಕ್ಟಿಕಲಿ ಹೆಂಗೆ ಎಕ್ಸಿಕ್ಯೂಟ್ ಮಾಡ್ತೀಯಾ ಅಂತ ಕೇಳಿದ್ರು ನಾನು ಹೇಳಿದೆ. ದೆನ್ ಅವ್ರಿಗೊಂದು ಕಾನ್ಫಿಡೆನ್ಸ್ ಬಂತು ಈ ಸಿನಿಮಾಗೆ. ಈ ಸಿನಿಮಾದಲ್ಲಿ ನಮಗೆ ಮಣಿಯಣ್ಣನ ಮ್ಯೂಸಿಕ್ ಇದೆ, ಶಾಂತಿ ಸಾಗರ್ ಅವರ ಕ್ಯಾಮ್ರಾ ವರ್ಕ್ ಇದೆ, ರಘುನಾಥ್ ಅವರ ಎಡಿಟಿಂಗ್ ಮಾಡಿದ್ದಾರೆ. ಸೊ ಎಲ್ಲ ತಾರಾಗಣ. ಬಿ ಜಯಶ್ರೀ ಅವ್ರದ್ದು ಹೇಳಲೇಬೇಕು. ಬಿ ಜಯಶ್ರೀ ಅಮ್ಮಂಗೆ ನಾನು ಈ ಕತೆ ಬರೆದಾಗ ಬಿ ಜಯಶ್ರೀ ಅವರೇ ಮಾಡಬೇಕು ಅಂತ ನಾನು ಅಂದ್ಕೊಂಡಿದ್ದು. ಅವ್ರ ಮನೆಗೆ ಹೋದೆ, ಅವ್ರು ಬಾಗ್ಲಾಕಿ ಕಳಿಸ್ಬಿಟ್ರು, ಕತೆ ಕೇಳಲ್ಲ ಹೋಗ್ತಾ ಇರು, ನಾನು ಸಿನಿಮಾನೇ ಮಾಡಲ್ಲ ಅಂತಂದರು. ಯಾಕೆ ಅಂದರೆ ನನಗೆ ಸಿನಿಮಾಗಿನ್ಮೇಲೆ ಇಷ್ಟ ಇಲ್ಲ, ನಾನು ಮಾಡಲ್ಲ ಅಂತ. ನಾನು ಒಂದು 5 ನಿಮಿಷ ಕತೆ ಕೇಳಿ ಅಂದೆ. ಮಾಡಲ್ಲ ಅಂದಮೇಲೆ ಕತೆ ಏನು ಕೇಳೋದು ಅಂತ ಅವರು. ಸರಿ ಒಂದು ಬಂದು ಇನ್ನೊಬ್ರನ್ನ ಕರ್ಕೊಂಡು ಹೋದೆ. ಅವ್ರಿಗೆ ಪರಿಚಯ ಇದ್ದಿದ್ದರಿಂದ 5 ನಿಮಿಷ ಕೊಡ್ತೀನಿ ನಿನಗೆ, ಕತೆ ಹೇಳಂಗಿದ್ರೆ ಹೇಳು, ನಾನು ಮಾಡಲ್ಲ ಫಿಕ್ಸ್ ಅದು, ನಿನಗೋಸ್ಕರ ಕತೆ ಕೇಳ್ತೀನಿ ಅಂತ 5 ನಿಮಿಷ ಕತೆ ಕೇಳಿದ್ರು. 6ನೇ ನಿಮಿಷ ಅವ್ರು ನಾನು ಈ ಸಿನಿಮಾ ಮಾಡ್ತೀನಿ ಅಂತಂದರು. ನನಗೆ ಅದಕ್ಕಿಂತ ದೊಡ್ಡ ಅಚೀವ್ಮೆಂಟ್ ಇನ್ನೇನಿರಲಿಲ್ಲ. ಅವ್ರಿಗೇನಂದರೆ ಅವ್ರದ್ದೊಂದೇ ಕಂಪ್ಲೇಂಟ್ ಇದ್ದಿದ್ದು, ನನ್ನನ್ನು ಸಿನಿಮಾಗೆ ಕರೆಸ್ತೀರಾ, ಯಾರು ಚೆನ್ನಾಗಿ ನಡೆಸ್ಕೊಳ್ಳಲ್ಲ ಅಂತ. ಸಿನಿಮಾದಲ್ಲಿ ನಮ್ಮನ್ನ ಟ್ರೀಟ್ಮೆಂಟ್ ಚೆನ್ನಾಗಿ ಕೊಡಲ್ಲ ಅಂತ. ನಾನು ಅವ್ರಿಗೆ ಪ್ರಾಮಿಸ್ ಮಾಡಿದೆ, ನನ್ನ ತಾಯಿ ಹಂಗೆ ನಿಮ್ಮನ್ನ ನೋಡ್ಕೊತೀನಿ ಸಿನಿಮಾ ಮುಗಿಯೋದ್ರೊಳಗಡೆ ಅಂತ. ಸೊ ಐ ಕೆಪ್ ಅಪ್ ದ ಪ್ರಾಮಿಸ್. ಅದನ್ನು ಹೋಗ್ಬೇಕಾದ್ರೆ ಅವ್ರಿಗೆ ಹೇಳಿದೆ, ನೀವು ಕೊಟ್ಟಿದ್ದು ಮಾತದು ಅಂತ. ತುಂಬ ಅದ್ಭುತವಾಗಿ ಮಾಡಿದ್ರು. ನೀವು ನಂಬಲ್ಲ, ಅವರು ಒಂದು ಶಾಟ್
ಮುಗಿಸಿದ ಮೇಲೆ ನಿಂತಿದ್ದ ಎಲ್ಲ ಆರ್ಟಿಸ್ಟ್ಗಳು ಚಪ್ಪಾಳೆ ಹೊಡೆಯೋರು. ಅಷ್ಟು ಬ್ಯೂಟಿಫುಲ್ ಆರ್ಟಿಸ್ಟ್ ನಾನು ಲೈಫಲ್ಲಿ ನಾನು ನೋಡಿದ್ದು. ನಾನು ದತ್ತಣ್ಣ ಅಂತ ಅವ್ರ ಜೊತೆನೂ ಕೆಲಸ ಮಾಡಿದ್ದೀನಿ, ಜಯಶ್ರೀಮ ಅಂತವ್ರ ಹತ್ರ ನೋಡಿದ್ದು ನಾನು. ಅದು ವಂಡರ್. ಅದು ವಿ ನೆವರ್ ನೋ ಅವ್ರು ಆ್ಯಕ್ಟ್ ಮಾಡ್ತಿದ್ದಾರೆ ಅಂತ ಅನ್ಸಲ್ಲ. ಆಮೇಲೆ ಎಲ್ಲರೂ ಹೇಳಿದ್ರು ಫ್ಯಾಮಿಲಿ ಥರ ಇತ್ತು, ಟ್ರಿಪ್ ಥರ ಇತ್ತು. ಅದೆಲ್ಲ ಸುಳ್ಳು. ನಾನು ತುಂಬ ಟಾರ್ಚರ್ ಕೊಟ್ಟಿದ್ದೀನಿ ಪಾಪ ಅವ್ರಿಗೆ, ರಾತ್ರಿ ಹಗಲು. ನಾವು ಈ ಸಿನಿಮಾ ಶೂಟ್ ಮಾಡುವಾಗ ಮಳೆ, 24 ಗಂಟೆ ಮಳೆ, ಲೈಟಾಗಿ ಕೊಚ್ಕೊಂಡು ಹೋಗ್ತಾ ಇತ್ತು. ಎಲ್ಲರೂ ದೇವಸ್ಥಾನದಲ್ಲಿ ಕೂತ್ಕೊಂಡು ಹಾಡು ಕೇಳ್ತಾಯಿದ್ರು. ಏನು ಮಾಡಬೇಕು ಅಂತ ನನಗೂ ಐಡಿಯಾ ಇಲ್ಲ, ಯಾಕೆಂದರೆ ನಾನು ಸಿನಿಮಾಗಳೆಲ್ಲ ಒಂದೇ ಶೆಡ್ಯೂಲಲ್ಲಿ ಶೂಟ್ ಮಾಡೋದು. ಬ್ರೇಕ್ಗಳಿರಲ್ಲ, ಶೆಡ್ಯೂಲ್ಗಳಿರಲ್ಲ, ಎಲ್ಲ ಆರ್ಟಿಸ್ಟ್ ಡೇಟ್ ಒಟ್ಟಿಗೆ ತೊಗೊಂಡು ಶೂಟ್ ಮಾಡೋದು. ಸೊ ಅಷ್ಟು ಮಧ್ಯರಾತ್ರಿ ಅವರು ಮಳೆ ಬರ್ತಿದೆ, ನಿಮ್ಮ ಡೈರೆಕ್ಟ್ರ್ ಏನು ಮಾಡ್ತಾರೆ ಅಂತ ಅವ್ರಿಗೆ ಪಾಪ ಚಿಂತೆ. ನನಗೆ ಗೊತ್ತು ಅವ್ರಿಗೆ ಎಲ್ಲರಿಗೂ ಕಷ್ಟ ಆಗಿದೆ. ಬಟ್ ನಾನು ಸಿನಿಮಾದಲ್ಲಿ ಅವರೆಲ್ಲ ಅಷ್ಟು ಜೀವ ತುಂಬ ಅಭಿನಯಿಸಿದ್ದಾರೆ. ನಾನು ಎಲ್ಲ ಆರ್ಟಿಸ್ಟ್ಗಳಿಗೂ ಈ ಮೂಲಕ ಒಂದು 50 ಜನ ಆರ್ಟಿಸ್ಟ್ ಇದ್ದಾರೆ ನನ್ನ ಸಿನಿಮಾದಲ್ಲಿ, ಎಲ್ಲ ಹಿರಿಯ ಆರ್ಟಿಸ್ಟ್ಗಳೇ, ಇಷ್ಟು ವರ್ಷದಿಂದ ಇಂಡಸ್ಟ್ರಿಯಲ್ಲಿ ಇರೋರೆ. ಅವರೆಲ್ಲರೂ ನಾನು ಚಿಕ್ಕ ಹುಡುಗ ಅಂತ ನೋಡಿದೆ. ನಾನು ಏನೋ ಒಂದು ಹೇಳಿದಾಗ ತುಂಬ ಅದ್ಭುತವಾಗಿ ನಟಿಸಿದ್ದಾರೆ. ಅಂದರೆ ಅವರು ಆ ಸಿನಿಮಾದಲ್ಲಿ ಪಾತ್ರವಾಗಿ ಕಾಣಿಸ್ತಾರೆ. ಈ ಸಿನಿಮಾದಲ್ಲಿ ನಾನು ಅದೇ ಹೀರೋ ಹೀರೋಯಿನ್ ಅಂತಿಲ್ಲ. ಹೀರೋ ಅಂತ ಬಂದಾಗ ಎಲ್ಲರೂ ಹೀರೋಗಳೇ ಇಲ್ಲಿ, ಹೀರೋಯಿನ್ ಅಂತ ಬಂದಾಗ ಇಷ್ಟೊಂದು ಜನ ಹೀರೋಯಿನ್ಗಳಿದ್ದಾರೆ. ಬಿ ಜಯಶ್ರೀ ಅವ್ರನ್ನ ನಾನು ಹೀರೋಯಿನ್ ಅಂತ ಹೇಳ್ತಾ ಇದ್ದೆ ಅವರು ಸೆಟ್ಟಿಗೆ ಬಂದಾಗ. ಸೊ ಇದು ಯಾಕೆಂದರೆ ಅವ್ರವ್ರ ಜೀವನದಲ್ಲಿ ಅವ್ರವ್ರ ಹೀರೋ ಹೀರೋಯಿನ್ಸ್. ಈ ಒಂದು ಹಳ್ಳಿ ಅಂತ ಬಂದಾಗ ಆ ಹಳ್ಳಿ ಒಳಗಡೆ ಇರೋ ಎಲ್ಲ ಪಾತ್ರಗಳು ಅವ್ರು ಅಚ್ಚುಕಟ್ಟಾಗಿ ನಿಭಾಯಿಸಿದರೆ. ನಾನು ಎಲ್ಲ ಆ್ಯಕ್ಟ್ರಸ್ ಆ್ಯಂಡ್ ಆ್ಯಕ್ಟ್ರೆಸ್ಗಳಿಗೂ ತುಂಬ ಥ್ಯಾಂಕ್ಸ್ ಇವತ್ತು ನಾನು ಹೇಳ್ತೀನಿ. ಆ್ಯಂಡ್ ಸಾರಿ, ನಾನು ತುಂಬ ತೊಂದರೆ ಕೊಟ್ಟಿದ್ದೀನಿ ಶೂಟಿಂಗ್ ಟೈಮಲ್ಲಿ. ಟೆಕ್ನಿಷಿಯನ್ಸ್ಗಳಾದರೂ ಮಣಿಯಣ್ಣ ಅವರು ಸಾಂಗ್ಸ್ ಕಳಬೇಕು ಅಂತ ಅವ್ರಿಗೇನಂದರೆ ನನಗೂ ಅವ್ರಿಗೂ ಒಂದೇ ವಾದ. ಪ್ರತಿ ಸಿನಿಮಾ ಮ್ಯೂಸಿಕ್ ರೀರೆಕಾರ್ಡಿಂಗ್ ನಡೆಯುವಾಗ ಅವ್ರು ನಿನ್ನ ಸಿನಿಮಾ ಇನ್ನು ಮೇಲೆ ನಾನು ಮಾಡಲ್ಲ ಅಂತಾರೆ, ನಾನು ನಿಮ್ಮ ಜೊತೆ ಕೆಲಸ ಮಾಡಲ್ಲ ಅಂತ ಎದ್ದೋಗ್ತೀವಿ. ಪುನಃ ಮತ್ತೆ ನೆಕ್ಸ್ಟ್ ಸಿನಿಮಾ ಕೆಲಸ ಮಾಡ್ತಾನೆ ಇರ್ತೀವಿ. ಯಾಕೆಂದರೆ ಈ ಸಿನಿಮಾದಲ್ಲಿ ಸಾಂಗ್ಸ್ಗಳಂತ ಯಾವುದೂ ಇರಲಿಲ್ಲ, ಯಾಕೆಂದರೆ ಹೊಸ ಥರದ್ದೇನೋ ಮಾಡಬೇಕಿತ್ತು. ಈಗ ನೀವು ನೋಡಿದ ಡ್ಯುಯೆಟ್ ಸಾಂಗ್ ಬಿಟ್ಟರೆ ಇನ್ನು ಧರೆಗೆ ದೊಡ್ಡವರು ಅಂತ ಒಂದು ಸಾಂಗ್ ಇದೆ. ನಾವು ಶೂಟ್ ಮಾಡುವಾಗ ಅಲ್ಲಿ ಜೋಗಿಗಳು ಬಂದರು, ಅವ್ರು ಹಾಡ್ತಾಯಿದ್ರು. ಅವ್ರನ್ನ ಕೂರಿಸಿ ಅವ್ರ ಹತ್ರ ಇರೋ ಒಂದು ಹಾಡುಗಳನ್ನ ಎಕ್ಸ್ಟ್ರಾಕ್ಟ್ ಮಾಡಿದ್ವಿ. ಮಕ್ಕಳುಗಳು ಸ್ಕೂಲಲ್ಲಿ ಮುಗಿಸ್ಕೊಂಡು ಬರಬೇಕಾದ್ರೆ ಪ್ರತಿದಿನ ಒಂದು ಹಾಡು ಹಾಡೋರು, ಲಂಡನ್ ಸ್ಪ್ಯಾರೋ ಅಂತ. ಆ ಹಾಡು ಯಾರು ಮಾಡಿದ್ದು ಅಂತ ಯಾರಿಗೂ ಗೊತ್ತಿಲ್ಲ. ಆ ಸಾಂಗ್ನ ನಾವು ಆ ಮಕ್ಕಳಿಂದ ತೊಗೊಂಡು ಅದಕ್ಕೆ ಲಿರಿಕ್ ರೈಟ್ರಿಗೆ ಸ್ಕೂಲ್ ಟೀಚರ್ ಅಂತ ಇಟ್ಟಿದ್ದೀವಿ. ಅದಕ್ಕೆ ಆ ಲಿರಿಕ್ ರೈಟ್ರ್ ಯಾರು ಅಂತ ಗೊತ್ತಿಲ್ಲ ನಮಗೆ. ಸೊ ಆ ಥರ ಒಂದೊಂದೇ ಸಾಂಗ್ಗಳನ್ನು ಊರಲ್ಲಿ ಪಿಕ್ ಮಾಡಿದ್ದು. ಇನ್ನು ತುಂಬ ದೊಡ್ಡ ಎಮೋಷನ್ ನನಗೆ ಈ ಸಿನಿಮಾದಲ್ಲಿ ಏನಂದರೆ, ನಾನು ಹುಟ್ಟಿ ಬೆಳೆದ ಊರಲ್ಲಿ ಈ ಸಿನಿಮಾನ ಶೂಟ್ ಮಾಡಿದ್ದು. ಎಲ್ಲ ಡೇ ಒನ್ನಿಂದ ಎಂಡ್ವರೆಗೂ ನಮ್ಮ ಇಡೀ ಚಾಮರಾಜನಗರ, ಚಂದಕವಾಡಿ ಜಿಲ್ಲೆಯವರು ಎಲ್ಲರೂ, ನಮ್ಮ ತಾಲೂಕವ್ರು ಎಲ್ಲರೂ, ನಾನು ಸಿನಿಮಾ ನಮ್ಮೂರು ಹುಡುಗ ಸಿನಿಮಾ ಮಾಡ್ತಿದ್ದೀನಿ ಅಂದಾಗ ಇವರಲ್ಲಿ ಕರೆಂಟ್ ಇಲ್ಲಲ್ಲ ಸೆಕೆಂಡ್ ಹಾಫಲ್ಲಿ ನಮಗೆ. ನಾನು ಹಿಂಗೆ ಫ್ರೇಮ್ ಇಟ್ಟರೆ ಇಡೀ ಮನೆಗಳ ಕರೆಂಟ್ ಕಾಣಿಸ್ಬಾರ್ದು. ಅವರು ನಮ್ಮ ಹುಡುಗ ಅಂತೇಳಿ ಇಡೀ ಕರೆಂಟ್ ಇಲ್ಲದೆ ಅವರು ನನಗೆ ಸಪೋರ್ಟ್ ಮಾಡಿದ್ರು ನಮ್ಮೂರವರು. ಅಯ್ಯೋ, ಯಾಕೆಂದರೆ ನಮಗೆ ಗೊತ್ತಿಲ್ಲ ಎಲ್ಲಿ ಒಂದೇ ಒಂದು ಫ್ರೇಮಲ್ಲಿ ಕರೆಂಟ್ ಕಾಣಿಸ್ಬಾರ್ದು, ಕಾಣಿಸ್ಬಿಟ್ರೆ ನಮಗೆ ಪ್ರಾಬ್ಲಮ್ಮು. ಸೊ ಆ ಥರ ನಮ್ಮೂರವ್ರು ಎಲ್ಲರೂ ಈಗ ಹಿಂಗೆ ಹೋಗ್ತಾ ಇದ್ದೀವಿ ಕ್ಯಾಮ್ರಾ ತೊಗೊಂಡು ಶಾಂತಿ ಸಾಗರ್ ಇದೆಲ್ಲೋ ಚೆನ್ನಾಗಿದೆ ಸರ್ ಅಂದಾಗ ಅವ್ರನ್ನ ಏನಿಲ್ಲ ಪರ್ಮಿಷನ್ ಇಲ್ಲ ಏನಿಲ್ಲ, ಹೋಗ್ಬಿಟ್ಟು ಇಲ್ಲಿ ಶೂಟ್ ಮಾಡಿದ್ರೆ ಮಾಡಿ 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 ಅದು ನಿಮ್ಮನೆ ಅಂದ್ಕೊಳ್ಳಿ ಅನ್ನೋರು ಪಾಪ. ಸೊ ಅವರೆಲ್ಲ ನಮ್ಮೂರಿನ ಎಲ್ಲ ಸಪೋರ್ಟ್ ಮಾಡಿದೆ ಎಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು. ನಮ್ಮ ಟೆಕ್ನಿಷಿಯನ್ಸ್ಗಳ ಬಗ್ಗೆ ನಾನು ಹೇಳಕ್ಕೆ ಹೋದರೆ ತುಂಬ ದೊಡ್ಡದಾಗತ್ತೆ. ಸೊ ಎಲ್ಲ ಅವ್ರವ್ರು ಮಾತಾಡ್ತಾರೆ ಅವ್ರ ಅನುಭವಗಳನ್ನು. ಥ್ಯಾಂಕ್ ಯು ಸೊ ಮಚ್ ಎಲ್ಲರಿಗೂ. ಗುರುಭ್ಯೋ ನಮಃ. ಎಲ್ರಿಗೂ ನಮಸ್ಕಾರ. ಲೈನ್ ಮ್ಯಾನ್ ಇದೊಂದು ನಿಜವಾದ ಕನೆಕ್ಷನ್. ಯಾಕಂದರೆ ಎಲ್ಲದಕ್ಕೂ ಸಮಯ ಸಂದರ್ಭ ಕೂಡಿ ಬರಬೇಕು. ಹಾಗಾಗಿ ಒಂದು ಒಳ್ಳೆ ವಿಷಯ ನೀಡೋದಕ್ಕೂ ಕೂಡಿ ಬರಬೇಕು. ರಘು ಜೊತೆ ನನ್ನ ಪಯಣ ಆಲ್ಮೋಸ್ಟ್ ಒಂದು 12 years to 13 years ಇರ್ಬೋದು. ಅದೇ ಥರ ಗಣೇಶ್ ಸರ್ ಜೊತೆ ಐ ಥಿಂಕ್ ಒಂದು 20 ವರ್ಷದ ಒಡನಾಟ ಇದು. ಯಾಕಂದರೆ ಅವರು ಅವತ್ತು ಆ ಟೈಮಲ್ಲಿ ಸ್ಪೆಷಲ್ ಇಫೆಕ್ಟ್ಸ್ ಅದರದ್ದೆಲ್ಲ ಅವ್ರದ್ದು ಆ್ಯನಿಮೇಷನ್ ಸ್ಟುಡಿಯೋಸ್ ಎಲ್ಲ ಇತ್ತು. ಸೊ ತುಂಬ ಆ್ಯನಿಮೇಷನ್ ಫಿಲ್ಮ್ಗಳಲ್ಲಿ ವರ್ಕ್ ಮಾಡಿದ್ದೀವಿ. ಗಣೇಶ್ ಅವರು ಇದರಲ್ಲಿ ಪರ್ಪಲ್ ರಾಕಲ್ಲಿ ತುಂಬ ಸಿನಿಮಾಗಳನ್ನು ಮಾಡ್ತಾಯಿದ್ರು. ಬಟ್ ನಾವಾಗಾದ್ರೂ ಮಾತಾಡಿದಾಗ ನಾನು ಅವ್ರ ಮೇಲೆ ಕೋಪಿಸ್ಕೊಳ್ಳೋದು, ನನ್ನನ್ನು ಮಾತ್ರ ಯಾಕೆ ಕರೆಯಲ್ಲ ಸಿನಿಮಾಗೆ ಅಂತ. ಮಾಡೋಣ ಅಂತ ಅವ್ರು ಟೈಮ್ ಬರಬೇಕು ಅಂತ ಹೇಳ್ತಾಯಿದ್ರು. ಅದೇ ಥರ ರಘು ಪ್ರತಿಯೊಂದು ಕಥೆಯ ಎಳೆಯನ್ನು ನನಗೆ ಯಾವತ್ತೂ ಅಂದರೆ ಒಟ್ಟಿಗೆ ಇರೋದು. ಸೊ ಹಾಗಾಗಿ ಯಾವತ್ತೂ ಆ ಎಳೆಯನ್ನು ಹೇಳ್ತಾ ಇದ್ದೆ. ನಾನು ನನ್ನ ಅನಿಸಿಕೆಗಳನ್ನು ಹೇಳ್ಕೊಂಡು, ಅದೇ ಲೈನ್ ಮ್ಯಾನಲ್ಲಿ ನನಗೆ ಫಸ್ಟ್ ನನ್ನದೇ ಆದ ಡೌಟ್ಸ್ಗಳಿತ್ತು ಅವ್ರು ಹೇಳ್ದಂಗೆ. ಬಟ್ ಆನಂತರ ಅವ್ರು ಕಂಪ್ಲೀಟ್ ಸ್ಕ್ರಿಪ್ಟ್ ರೀಡ್ ಮಾಡಿದ ಮೇಲೆ ತುಂಬ ಏನೋ ಕಾನ್ಫಿಡೆನ್ಸ್ ಬಂತು. ಆ್ಯಂಡ್ ಅಗೇನ್ ವೆನ್ ವಿ ಆರ್ ಆಲ್ ಟಾಕಿಂಗ್, ಇವನ್ ಗಣೇಶ್ ಅವರು ಕೂಡ ಇದೇ ಸಿನಿಮಾನ, ಯತೀಶ್ ಅವರು ಕೂಡ ಅದನ್ನೇ ಇದೇ ಸಿನಿಮಾ ಮಾಡೋಣ ಅಂತ ಹೇಳಿ ಇಮಿಡಿಯೇಟ್ಲಿ ಅದು ಆಲ್ ಆಫ್ ಅ ಸಡನ್ ಒಂದು ಲ್ಯಾಂಗ್ವೇಜಿಂದ 2 ಲ್ಯಾಂಗ್ವೇಜಿಗೆ ಹೋಗಿ ಇವತ್ತು ನಮಗೆಲ್ಲ ಮನಸ್ಸಿಗೆ ತುಂಬ ಮುದ ನೀಡುವಂತಹ ಸಿನಿಮಾ ಆಗಿದೆ. ದ ರಿಯಲ್ ಕನೆಕ್ಷನ್ ಈಸ್ ಹ್ಯಾಪನಿಂಗ್ ಇನ್ ಲೈನ್ ಮ್ಯಾನ್. ಹಾಗೆ ನಾನು ಇದರಲ್ಲಿ ಒಬ್ಬ ನಟನಾಗಿ ಕೂಡ ಗುರುತಿಸಿಕೊಂಡಿದ್ದೀನಿ. ಅಂದರೆ ಡೆಫಿನೆಟ್ಲಿ ನಾಟ್ ಟು ಆಲ್ ದ ಡಿಗ್ನಿಟರೀಸ್ ಆ್ಯಂಡ್ ಆ್ಯಕ್ಟರ್ಸ್ ಆಲ್. ಸೊ ರಘು ಬಿಡ್ಲಾರ್ದೆ ನನ್ನ ಹತ್ರ ಒಂದು ಆ್ಯಕ್ಟಿಂಗ್ ಕೂಡ ಒಂದು ರೋಲಲ್ಲಿ ಮಾಡಿಸಿದ್ದಾರೆ. ಹಾಗೆ ಮ್ಯೂಸಿಕ್ ಮಾತ್ರ ಅಲ್ಲ, ಒಬ್ಬ ಸಹ ನಿರ್ಮಾಪಕ ಕೂಡ ಇದರಲ್ಲಿ. ಯಾಕೆಂದರೆ ಈ ಸಿನಿಮಾ ಅಷ್ಟೊಂದು ಪ್ರೀತಿ ಈ ಸಿನಿಮಾದ ಮೇಲೆ.
ಇವಾಗ ಇದರಲ್ಲಿ ಫಿಲ್ಮ್ ಫೆಸ್ಟಿವಲಲ್ಲಿ ಎಲ್ಲ ನೋಡಿರ್ತೀರ. ತುಂಬ ಒಳ್ಳೆ ಅಭಿಪ್ರಾಯ ವ್ಯಕ್ತ ಆಗ್ತಾ ಇದೆ. ಆ್ಯಂಡ್ 15ನೇ ತಾರೀಕು ಅಗೇನ್ ಇವಾಗ ನಾಟ್ ಓನ್ಲಿ ಆ್ಯಸ್ ಅ ಮ್ಯೂಸಿಕ್ ಡೈರೆಕ್ಟರ್, ಆ್ಯಸ್ ಅನ್ ಆ್ಯಕ್ಟರ್ ಆ್ಯಂಡ್ ಆ್ಯಸ್ ಅ ಕೋ ಪ್ರೊಡ್ಯೂಸರ್ ಆಲ್ಸೋ ಡವ ಅಂತ ಇದೆ. ಸೊ ಆ್ಯಂಡ್ ಕಮಿಂಗ್ ಟು ದ ಮ್ಯೂಸಿಕ್, ಅದೇ ರಘು ಹೇಳ್ದಂಗೆ ಮ್ಯೂಸಿಕ್ ಅಂತ ತುಂಬ ಇರಲಿಲ್ಲ. ಯಾವತ್ತೂ ನಮ್ಮೊಳಗೆ ಕೆಲಸ ಅಂತ ಬಂದಾಗ ಜಗಳ ಆಗೋದು. ನಾನೇನೋ ಕೆಲಸ ಮಾಡಿದಾಗ ನನಗೆ ಈ ಮೂವಿಗೆ ಏನೋ ಇದು ಸಾಂಗ್ ಕಂಪೋಸ್ ಮಾಡಿ ಅಂತ ಹೇಳೋನು. ಸೊ ನಾನು ತಪ್ಪಿಸ್ಕೊಳ್ಳೋಕೆ 1-2 ಲೈನ್ ಲಿರಿಕ್ಸ್ ಬರಿ ಅಂತ ಹೇಳಿದ್ರೆ ಆ ಕಡೆ ರೂಮಲ್ಲಿ ಹೋಗ್ಬಿಟ್ಟು ಬರೆದು ಎದುರಲ್ಲೇ ಬಂದು ಇಡೋದು, ಅಲ್ಲಿ ಕೀಬೋರ್ಡಲ್ಲೇ ಇಡ್ತಿದ್ದ. ಹಾಗೆ ಒಂದು ಹಠವಾದಿ ರಘು ಈಸ್ ಆ್ಯಕ್ಚುಲಿ ಒಂದು ಹಠವಾದಿ. ಅವನಿಗೆ ಬೇಕು ಅಂತ ಹೇಳಿದ್ದನ್ನು ಕೇಳಿಕೊಂಡು ಹಠ ಮಾಡಿ ಪಡೆಯುವಂತಹ ಒಬ್ಬ ಹುಡುಗ. ಆ್ಯಂಡ್ ಇದರಲ್ಲಿ ಅವರು ಹೇಳ್ದಂಗೆ ಆ ಜೋಗಿಗಳಿಂದ ಒಂದು ಸಾಂಗ್ ಕ್ಯಾರವನಲ್ಲೇ ಫಸ್ಟ್ ರೆಕಾರ್ಡ್ ಮಾಡಿದ್ವಿ. ನಮ್ಮ ಗಂಧರ್ವ ಎಲ್ಲ ಚೇತನ್ ಎಲ್ಲ ಇದ್ದೀವಿ. ಅಂದರೆ ಇಟ್ ವಾಸ್ ಲೈಕ್ ಟಾರ್ಚರ್ ಕೊಡ್ತಾಯಿದ್ರು ಡೈರೆಕ್ಟರ್. ಬಟ್ ಆ್ಯಸ್ ಅನ್ ಆ್ಯಕ್ಟರ್ ನೋಡಿ ಅಲ್ಲಿ ಎಲ್ಲ ಕಾಣ್ತಾ ಇದೆ. ಆ್ಯಸ್ ಅನ್ ಆ್ಯಕ್ಟರ್ ನಾನು ಕೂಡ ಅದನ್ನು ಅಂದರೆ ಕಲಿಬೇಕು ಮೇಯ್ನ್ಲಿ. ಸೊ ಅದಕ್ಕಾಗಿ ಆ್ಯಂಡ್ ಅಲ್ಲಿ ಸ್ಕೂಲ್ಗಳಲ್ಲಿ ಮಕ್ಕಳು ಹಾಡ್ತಿರೋಂಥ ಲಂಡನ್ ಸ್ಪ್ಯಾರೋ ಆಗಲಿ ಅದಕ್ಕೊಂದು ಅರ್ಥನೇ ಇಲ್ಲ, ಬಟ್ ಕೇಳಿದಾಗ ಮಜಾ ಅನ್ನಿಸ್ತಾ ಇದೆ. ಆ ಥರ ಒಂದು ಸಾಂಗ್. ಮತ್ತು ಇದರಲ್ಲಿ ಬೇರೆ ಸಿಚುವೇಶನ್ ಸಾಂಗ್ಗಳನ್ನು ಇವಾಗ ಡ್ಯುಯೆಟ್ ಸಾಂಗ್ ನಮ್ಮ ಹೀರೋಯಿನ್ಗೆ ಸ್ಕ್ರೀನಲ್ಲಿ ತುಂಬ ಹೊತ್ತು ಕಾಣಿಸಿರೋದನ್ನ ಡ್ಯುಯೆಟ್ ಸಾಂಗಲ್ಲಿ ಮಾತ್ರ ಅದನ್ನು ಹರಿಚರಣ್ ಅವರು ಹಾಡಿದ್ದಾರೆ. ಹಾಗೆ ಎಲ್ಲ ಕನ್ನಡದಲ್ಲಿ ಎಲ್ಲ ಹಾಡುಗಳಿಗೆ ಸಾಹಿತ್ಯವನ್ನು ನಮ್ಮ ರಘುಶಾಸ್ತ್ರಿ ಅವರೇ ಬರೆದಿದ್ದಾರೆ. ಆ್ಯಂಡ್ ತೆಲುಗಲ್ಲಿ ವನಮಾಲಿಗರು ಅವರು ಬರೆದಿದ್ದಾರೆ. ಈಸ್ ಒನ್ ಆಫ್ ದ ವೆರಿ ಬಿಗ್ ರೈಟರ್ಸ್. ಆ್ಯಂಡ್ ಮಂಗ್ಲಿ ಅವರು ಒಂದು ಹಾಡನ್ನು ಹಾಡಿದ್ದಾರೆ ತೆಲುಗು ವರ್ಷನಿಗೆ. ಅಂದರೆ ನಮ್ಮ ಈ ಒಂದು ಸಾಂಗಿಗೆ ಒಂದು ಧರೆಗೆ ದೊಡ್ಡವರು ಅಂತ ಒಂದು ಜೋಗಿಗಳ ಹಾಡಿಗೆ ಒಂದು ರಿಪ್ಲೇಸ್ಮೆಂಟ್ ಆಗಿ ಅದನ್ನು ಹಾಡಿದ್ದಾರೆ. ಮಿಕ್ಕ ಹಾಡುಗಳನ್ನು ನಮ್ಮ ಅನಿರುದ್ಧ ಶಾಸ್ತ್ರಿ ಅವರು ಹಾಡಿದ್ದಾರೆ, ಹಾಗೂ ನಮ್ಮ ಸುಪ್ರಿಯಾ ರಾಮ್ ಅವರು ಹಾಡಿದ್ದಾರೆ. ಮತ್ತು ನಮ್ಮ ಕನ್ನಡದಲ್ಲಿ ಅಗೇನ್ ಅನಿರುದ್ಧ ಶಾಸ್ತ್ರಿ ಅವರ ಗುರುಕಿರಣ್ ಸರ್ ಮೇಯ್ನ್ಲಿ ಒಂದು ಸಾಂಗನ್ನು ಹಾಡಿದ್ದಾರೆ. ಸೊ ಹೀಗಾಗಿ ಸಾಂಗ್ಗಳ ಪರಿಚಯ ಇನ್ನೇನು ಒಂದೊಂದಾಗಿ ರಿಲೀಸ್ ಆಗ್ತಾ ಇದೆ. ಸೊ ನಾನು ಜಾಸ್ತಿ ಮಾತಾಡೋಕ್ಕೆ ಇಷ್ಟಪಡಲ್ಲ, ಯಾಕೆಂದರೆ ನನಗೆ ಸಂಗೀತ ಅಂದರೆ ಓಕೆ, ಇವಾಗೇನೋ ಬೇರೆ ಬೇರೆ ಜವಾಬ್ದಾರಿಗಳನ್ನು ಕೊಟ್ಟು ಟೆನ್ಷನ್ ಜಾಸ್ತಿ ಮಾಡಿದ್ದೀರಾ. ಸೊ ಥ್ಯಾಂಕ್ ಯು ಸೋ ಮಚ್. 15th ಎಲ್ಲರೂ ನಮ್ಮ ಮಾಧ್ಯಮ ಮಿತ್ರರಲ್ಲಿ ಎಲ್ಲ ನಮ್ಮ ಒಂದು ಈ ಸಂದೇಶವನ್ನು ಎಲ್ಲರಿಗೆ ಮುಟ್ಟಿಸಬೇಕು. ಲೈನ್ ಮ್ಯಾನ್ ಕನೆಕ್ಷನ್ ಮಾಡಿ ಆಗಿದೆ, ಇನ್ನೇನು ಪವರ್ ಸಪ್ಲೈ 15th ಬರಬೇಕು. ಸೊ ನೀವೆಲ್ಲ ಬಂದು ಸಿನಿಮಾನ ಥಿಯೇಟ್ರಲ್ಲಿ ನೋಡಿ ಹರಿಸ್ಬೇಕು ಅಂತ ಕೇಳ್ಕೊತಾ ಇದ್ದೀನಿ. ನಮಸ್ಕಾರ. ಥ್ಯಾಂಕ್ ಯು. ಗಣೇಶ್ ಸರ್, ಪ್ರೊಡ್ಯೂಸರ್ ಸರ್. Okay, fine. Yeah. One word. ಎಲ್ರಿಗೂ ನಮಸ್ಕಾರ. ಲೈನ್ ಮ್ಯಾನ್ ಒಂದು ತುಂಬ ಯೂನಿಕ್ ಕಾನ್ಸೆಪ್ಟ್ ಅಂತ ಹೇಳ್ಬೋದು. ಯೂನಿಕ್ ಬಟ್ ಈಕ್ವಲಿ ವೆರಿ ನೆಸೆಸರಿ, ವೆರಿ ಇನ್ ಟ್ಯೂನ್ ವಿತ್ ನೇಚರ್ ಅಂತಲೂ ಹೇಳ್ಬೋದು. ಸೊ ಗಣೇಶ್ ಸರ್ ಟೀಮ್ ನನಗೆ ಅಪ್ರೋಚ್ ಮಾಡಿದಾಗ ಒಂದು ಸಾಂಗ್ ಬಗ್ಗೆ ಹೇಳಿದರು. ನಾವು ಇವಾಗ ಸಾಂಗ್ ನೋಡಿದ್ವಿ ಅಲ್ವಾ, ಅದೇ. ಸೊ ಅದು ನನಗೆ ನಿಜವಾಗ್ಲೂ ತುಂಬ ಇಷ್ಟ ಆಯಿತು. ಸೊ ಥ್ಯಾಂಕ್ಸ್ ಟು ಕದ್ರಿ ಸರ್ ಫಸ್ಟ್ ಆಫ್ ಆಲ್. ಆ್ಯಂಡ್ ನನ್ನ ಕ್ಯಾರೆಕ್ಟರ್ ಆ ಸಾಂಗಿಂದನೇ ಸ್ವಲ್ಪ ಎಕ್ಸ್ಟೆಂಡ್ ಆಗುತ್ತೆ. ಸೊ ಒಂದು ಸ್ಪೆಷಲ್ ಅಪಿಯರೆನ್ಸ್ ಅಂತಲೂ ಹೇಳ್ಬೋದು. ಬಟ್ ಇಟ್ ವಾಸ್ ರಿಯಲಿ ವಂಡರ್ಫುಲ್ ವರ್ಕಿಂಗ್ ವಿತ್ ದ ಟೀಮ್. ಸೊ ಥ್ಯಾಂಕ್ ಯು ಗಣೇಶ್ ಸರ್, ಥ್ಯಾಂಕ್ ಯು ರಘು ಸರ್. ಆ್ಯಂಡ್ ಇಷ್ಟು ಜನ ವಂಡರ್ಫುಲ್ ಆರ್ಟಿಸ್ಟ್ ಜೊತೆ ಕೆಲಸ ಮಾಡೋಕ್ಕೆ ಸಿಕ್ತು. ಅವ್ರಿಗೆ ಐ ಗಾಟ್ ಟು ನೋ ಆಲ್ ಆಫ್ ಯು. ಸೊ ಇಟ್ಸ್ ಬಿನ್ ಅನ್ ಆನರ್. ಆ್ಯಂಡ್ ಸರ್ ಹೇಳ್ದಂಗೆ ಇದರಲ್ಲಿ ಹೀರೋ ಹೀರೋಯಿನ್ ಎರಡೂ ಸ್ಟೋರಿನೇ. ಮತ್ತು ಆ್ಯಕ್ಚುಯಲ್ ಹೀರೋಯಿನ್ ಆ್ಯಕ್ಚುಲಿ ಜಯಶ್ರೀ ಮ್ಯಾಮ್. ಶಿ ಈಸ್ ವಂಡರ್ಫುಲ್. ಅಂದರೆ ಅವ್ರ ಜೊತೆ ಜಸ್ಟ್ ಸ್ಟ್ಯಾಂಡ್ ಬಿಸೈಡ್ ಹರ್ ವಾಸ್ ಎನ್ ಆನರ್. ಸೊ 15th March ಲೈನ್ ಮ್ಯಾನ್. ಥ್ಯಾಂಕ್ ಯು. ಎಲ್ರಿಗೂ ನಮಸ್ಕಾರ. ಹೆಚ್ಚು ಎಲ್ಲ ಮಣಿ ಸರ್ ಹೇಳ್ಬಿಟ್ಟಿದ್ದಾರೆ, ನಾವೇನು ಹೇಳೋದಿಲ್ಲ. ಬಟ್ ನನಗೆ ಒಂದು ಟಾರ್ಚರ್ ಅನ್ನೋದಕ್ಕಿಂತ ಸರ್ ಕತೆ ನರೇಟ್ ಮಾಡಿದಾಗ 40% ಆಫ್ ದ ಸಿನಿಮಾ ಪವರ್ ಇಲ್ಲದೆ ಇರುತ್ತೆ, ರಾತ್ರಿ ನಡೆಯುತ್ತೆ ಅಂದಾಗ ಅದೇ ಒಂದು ದೊಡ್ಡ ಚಾಲೆಂಜ್ ಅನಿಸಿತು. ಸೊ ಅದನ್ನು ಅಚೀವ್ ಮಾಡೋದು ಒಂದು ಟಾಸ್ಕು, ಒಳ್ಳೆ ಚೆನ್ನಾಗಿರುತ್ತೆ ಅಂತ ಅಂದ್ವಿ. ಹೋಗಿ ಶೂಟ್ಗೆ ಹೋದಾಗ ಶೂಟಲ್ಲಿ ಇನ್ನೊಂದು ಟಾಸ್ಕ್ ಇತ್ತು, ಮಳೆ. ಸೊ ಅಲ್ಲಿ ನಾನು ಥ್ಯಾಂಕ್ಸ್ ಹೇಳ್ಬೇಕಾಗಿರೋದು ನಮ್ಮ ಲೈಟ್ ಮ್ಯಾನ್ ಜೊತೆ ಲೈಟ್ ಮ್ಯಾನ್ಗಳು. ಯಾಕಂದರೆ ತುಂಬ ಭಾರಿ ಜೋರು ಮಳೆ, ಲೈಟ್ಗಳು ಬಿಡ್ತಿಲ್ಲ ಪಾಪ. ಅವರು ಅಲ್ಲಿ ನಿಂತ್ಕೊಳ್ಳೋರು ಅವರೆಲ್ಲರೂ ಇವತ್ತಿಲ್ಲ, ಇಲ್ಲಿ ಕೆಲಸದ ಮೇಲೆ ಬ್ಯುಸಿ ಇದ್ದಾರೆ. ಅವರೆಲ್ರಿಗೂ ಥ್ಯಾಂಕ್ಸ್. ಮತ್ತು ಇಡೀ ಟೀಮ್ ಸಪೋರ್ಟ್ ಮಾಡಿದ್ದಕ್ಕೆ, ನಮ್ಮ ಟಾರ್ಚರ್ ತಡ್ಕೊಂಡಿದ್ದಕ್ಕೆ ಥ್ಯಾಂಕ್ ಯು ವೆರಿ ಮಚ್. ಎಲ್ಲರಿಗೂ ನಮಸ್ಕಾರ. ಕನ್ನಡದಲ್ಲಿ ಸುಮಾರು ಸಿನಿಮಾಗಳು ನಡೀತಾನೆ ಇರ್ತವೆ, ಆಗ್ತಾನೆ ಇರ್ತವೆ. ಆದರೆ ಕನ್ನಡಕ್ಕೆ ಒಂದು ವಿಭಿನ್ನವಾದ ಚಿತ್ರ ಕೊಡಬೇಕು ಅಂತ ನಮ್ಮ ಪರ್ಪಲ್ ಲಾಕ್ ಸಂಸ್ಥೆ ಪ್ರಯತ್ನ ಮಾಡಿರೋದು, ತೆರೆಗೆ ತಂದಿರೋದು ಕನ್ನಡಿಗರಿಗೆ ಒಂದು ಸಂತೋಷ. ನಿರ್ದೇಶಕರು ತುಂಬ ಕಷ್ಟ ಬಿದ್ದು ಒಂದು ಒಳ್ಳೆ ಪ್ರಯತ್ನ ಮಾಡಿ ಒಳ್ಳೆ ಸಿನಿಮಾ ಮಾಡಿದ್ದಾರೆ. ನಿರ್ಮಾಪಕರಿಗೆ ಎಲ್ಲರಿಗೂ ಧನ್ಯವಾದ.
ನನ್ನ ನಿರ್ದೇಶನ ತಂಡ ಬಿಟ್ಬಿಟ್ಟೆ. ನನ್ನ ಜೊತೆ ಪಾಪ 20 ಅವರ್ಸ್ ವರ್ಕ್ ಮಾಡಿದವರು ಅವರು. ಸೊ ಈ ವೇದಿಕೆ ಮುಖಾಂತರ ಅವರೆಲ್ಲರಿಗೂ ಧನ್ಯವಾದಗಳು, ನನ್ನ ಜೊತೆ ಇಷ್ಟು ದಿನ ನಿಂತಿದ್ದಕ್ಕೆ. ಥ್ಯಾಂಕ್ ಯು ಸೊ ಮಚ್. ನನಗೆ ಒಂದು ಗೊತ್ತಾಗಿದ್ದು, ನನಗೆ DOP ಸರ್ ಮಾತಾಡಬೇಕಾದ್ರೆ ನನಗೆ ಅವ್ರ ಕತೆ ಹೇಳೋದು ಹೇಳ್ಬಿಟ್ಟೆ. ಲೊಕೇಶನ್ಗೆ ಹೋದಾಗ ಗೊತ್ತಾಯಿತು ಕತ್ಲು ತೆಗಿಯೋಕ್ಕೆ ಜಾಸ್ತಿ ಲೈಟ್ ಬೇಕು ಅಂತ. ಅದು ಟೆಕ್ನಿಕಲಿ ನನಗೆ ಗೊತ್ತಾಗಿರಲಿಲ್ಲ. ಪಾಪ ಅವ್ರು ಸರ್ ಲೈಟ್ ಬೇಕು ಅಂತಾರೆ, ಕತ್ಲಲ್ಲಿ ಯಾಕ್ರಿ ಲೈಟು ಅಂತ ನಾನು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೊ ಮಚ್. ಕನ್ನಡ ಚಿತ್ರರಂಗದ ಎಕ್ಸ್ಕ್ಲೂಸಿವ್ ಅಪ್ಡೇಟ್ಸ್ಗಾಗಿ ಡೌನ್ಲೋಡ್ ಮಾಡಿ ಮೈ ಮೂವಿ ಬಜಾರ್ ಮೊಬೈಲ್ ಅಪ್ಲಿಕೇಶನ್ ಗೂಗಲ್ ಪ್ಲೇ ಸ್ಟೋರ್ ಮತ್ತು ಆಪ್ ಸ್ಟೋರ್ನಲ್ಲಿ ಲಭ್ಯ.